ಇವತ್ತು ವಿಶೇಷ ಅಂದ್ರೆ ಇವತ್ತು ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕಕ್ಕೆ ನೀವು ನಮ್ಮ ಹೊಲಕ್ಕೆ ಇವತ್ತು ಕಾಲಿಟ್ಟಿದ್ರೆ ಮೊದಲ ತಮಗೆ ಎಲ್ಲರಿಗೆ ಧನ್ಯವಾದ ಅಂತ ಹೇಳ್ತೀನಿ. 100 ತನ ನನಗ ಇಲ್ಲಿ ತನ ಅವಾರ್ಡ್ ಆಗ್ಯಾವಂತ ನಾನು ಇದು ಯಾರಾದ್ರೂ ಕೊಡುಗಿತ್ತಂದ್ರೆ ಇದು ಸ್ವದೇಶಿನಿತ ರಾಜು ದೀಕ್ಷಿತ ಅಂತ ನಾ ಎದೆ ತಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ ರೀ. ಸೊ ಇರಂತ ಜಾಗ ಏನಿರ್ಬೇಕು, ಗೋ ಮಂದಿರ ಆಗಿರ್ಬೇಕು. ಅಲ್ಲಿ ಸಾಲಿ ಅಂದ ಬಳಿಕ ಮಕ್ಕ ಕಲೆ ಅಂತದಕ್ಕೆ ಸಾಲಿ ಅಂತಾರ. ಅದ್ರ ಎಲ್ಲಾರು ಏನ್ ಹೇಳ್ತಾರ, ನಾ ಎಲ್ಲಾ ಸಾವಯವ ಕೃಷಿ ಮಾಡ್ತೀನಿ, ನಮ್ಮಲ್ಲಿ ಗೋ ಇರ್ಲಿಕ್ಕಂದ್ರೆ ಸಾಧ್ಯನೇ ಇಲ್ಲ ಅಂತ. ಎಲ್ಲಿ ತನ ನಮ್ಮ ತೋಟದಲ್ಲಿ ಗೋ ಇರಲ್ಲ. ಮೇನ್ ಸ್ತಂಭನೇ ನಮ್ಮ ಕೃಷಿಯಲ್ಲೇ ಆಕಳ ಒಂದಿತ್ತಂದ್ರೆ ನೀವು ನೋಡ್ಬೋದು ಎಷ್ಟು ಹೈಟ್ ಆಗ್ಯದ್ರಿ. ಡಿಸ್ಟೆನ್ಸ್ ಯಾಕೆ ಹೆಚ್ಚಿಗಬೇಕಂದ್ರೆ ಸೂರ್ಯನ ಕಿರಣ ಎಷ್ಟು ಈಗ ತಪ್ಪಲ್ ಮ್ಯಾಗ ಬೀಳ್ತದ ಅಷ್ಟೇನ್ ಮಾಡ್ತದ್ರಿ, ಗಾಳಿ ನೀರು ಹೀರ್ಕೊಂಡು ನಮ್ಮ ಒಳ್ಳೆ ಕಬ್ಬು ಬೆಳಿತಾನ. ಎಷ್ಟು ಸಾಕಷ್ಟು ಇರುವ ಗೊಬ್ಬರ ಅದ. ನಾವ್ ಯಾವ ಹೊರಗಡೆಯಿಂದ ತರೋ ಜರೂತಿ ಇಲ್ಲ. ನಮ್ ತೋಟದಾಗ ಬೇಕಾದ ಹಣ್ಣು ತಿನ್ಬೇಕು. ಇವತ್ ನಮ್ ತೋಟದಲ್ಲಿ ನೋಡ್ರಿ ಮಾವಿನಕಾಯಿ ಐತಿ, ಅಲ್ಲಿ ಏನದ್ರಿ ಏನೂ ಇಲ್ಲ, ಬರೀ ಒಂದ್ ನೀರ್ ಬಿಡ್ತೀವಿ. ನಂಬರ್ 1 ಮಾವಿನಕಾಯಿ ಕೊಡುವಂತ ಗಿಡ. ಬಹಳ ರೈತರಾದ್ಬೇಕು ಸಿಂಪಲ್ ಆಗಿ ನಮ್ಮ ತೋಟದಲ್ಲಿ ಇರೋಂತ ಬಿದರು, ನಮ್ಮ ತೋಟದಲ್ಲಿ ತೆಂಗಿನ ಪರಿಕೆ ಮಳಿ ಬೇಕಂತಂದ್ರೆ ಒಂದು ಪ್ಲಾಸ್ಟಿಕ್ ನೆರಳಲ್ಲಿ ಇಷ್ಟ ಮಾಡಿ ನಾವು ಸಿಂಪಲ್ ಆಗಿ ಒಂದು ನಮ್ಮ ಗೋಗಳ ಸಂಬಂಧ ಏನ್ ಮಾಡಿವ್, ಇಲ್ಲಿ ಇಡೀ ದಿನ ನಮ್ಮ ಆಕಳುಗಳನ್ನು ಇಲ್ಲಿ ಇರ್ತಾವ. ಈಗ ನೋಡ್ಬೋದ್ರಿ ನೀವು ನಮ್ಮ ತೋಟದಲ್ಲಿ ಇರೋಂಥದ್ದು ನೋಡ್ರಿ, ಈ ಗೊಬ್ಬರ ತಯಾರಾಗ್ಯದ. ಅದ್ರ ಗೊಬ್ಬರ ಜೊತೆ ಏನಾದ ಸಾಕಷ್ಟು ಏನ್ ಮಾಡ್ತಾವ, ಎರಿಗಳನ್ನು ತಯಾರಾಗ್ತಾವ್ರಿ. ನೆರಳಲ್ಲಿ ಹಾಕಿ 2 ಫುಟ್ ಅಡಲ್ಕ್ ಮಾಡಿ ಗೋಕೃಪಾಮೃತ ಹಾಕ್ರಿ. 60 ದಿನದಾಗ ನಂಬರ್ 1 ಜಗತ್ನ ನಂಬರ್ 1 ಗೊಬ್ಬರ ತಯಾರತ್ತ. ಇದು ಈಗ 1 ತಿಂಗಳೈತ್ರಿ. ಒಳಗಡೆ ಏನ್ ಮಾಡಿದ್ವಿ, ಸಾಕಷ್ಟು ಸೌಂತಿನಕಾಯಿ ಹಾಕೊಂಡಿವ್ ನಮ್ಮ ಮನೆಗೆ. ಸೌಂತಿನಕಾಯಿ, ಹೆಸರು, ಉದ್ದು ಒಳಗಡೆ ಇಂಟರ್ ಕ್ರಾಪ್ ಮಾಡ್ಕೊಂಡಿವ್ರಿ. ಈ ಗುಬ್ಬಿಗೆ ತಿನ್ನಾಕ ಏನದ್ರಿ, ಕಬ್ಬು ತಿಂತಾವ ಗುಬ್ಬಿ, ಹತ್ತಿ ತಿಂತಾವ ಗುಬ್ಬಿ ಅನ್ನೋದು ನಮ್ಮ ತೋಟದಲ್ಲಿರಂತ ಜ್ವಾಳ. ನಾವ್ ಇಲ್ಲಿ ಯಾಕೆ ಜ್ವಾಳ ಹಾಕೊಂಡಿ ಅಂದ್ರೆ ಇದು ಯಾವ್ದೋ ಒಂದಿನ ಪಕ್ಷಿ ನಾವು ಅಂತ ಹೊಡೆಯೋದಿಲ್ಲ. ಯಾಕೆ ಕಡ್ಲಿ ಮಿನಿಮಮ್ ನಮ್ ಕಬ್ಬನಾಗ 5 ತರ ನಿಮಗೆ ನೋಡ್ಲಾಕ ವೆರೈಟಿಗಳು ಸಿಗ್ತಾವ ಅಂತ ಹೇಳ್ತೀನಿ. ಒಳಗ ತಳಗ ಕಡ್ಲಿ, ಇಲ್ಲಿ ಕಬ್ಬ, ಮೇಲ್ಗಡೆ ಜ್ವಾಳ. ಮೂತ್ ಆದಂಗ ಆಗ್ಯದ ನೋಡ್ರಿ. ಈಗ ರೀ ಎಷ್ಟ್ ತಿಂತಾವ್ರಿ ಗುಬ್ಬಿ ಹೇಳ್ರಿ? 4 ತಿಂತಾವ. ಇಲ್ಲಿ ನೋಡ್ರಿ ಇನ್ನೊಂದು ತೆನಿ ನಮಗ್ ಒಳ್ಳೇದಲ್ಲ. ಅದಕ್ಕೆ ಜ್ವಾಳನು ಎಲ್ಲಾರು ಕಬ್ಬಿನ ಒಳಗೆ ನಾವು ಇಂಟರ್ ಕಾಪ್ ಎಲ್ಲಾನು ತೋತೀವಿ. ಒಂದ್ ಕಬ್ಬ ಎಷ್ಟಪ್ಪ ಅಂತಂದ್ರ 42 ಗಣಿಕೆ ಕಬ್ಬು ಬೆಳೆದಂತ ಉದಾಹರಣೆ ಅದ. ಹೈಯೆಸ್ಟ್ ಗೋಕೃಪಾಮೃತ, ಹೈಯೆಸ್ಟ್ ಸಗಣಿಯಾಗಿ ಸ್ಟಾರ್ಟಿಂಗ್ ನಾವು ಗೋಕೃಪಾಮೃತ ಪ್ರಯೋಗ ಮಾಡಿ ನೋಡ್ದಾಕಾರ ಇದೇ ಕಬ್ಬಿಗೆ DC ವಿಜಯ ಮಾಂದೇಶನ್ ಅಂತ DC ವಿಜಿಟಿಗ್ ಬಂದಂತ ಉದಾಹರಣೆ ಐತಿ. ಒಳ್ಳೆ ರೀತಿಯಾಗಿ ಕಬ್ಬನ್ನು ಆರ್ಗ್ಯಾನಿಕ್ ದಾಗ ಬೆಳೆದು 100ಕ್ಕೆ 100 ಆರ್ಗ್ಯಾನಿಕ್ ದಾಗ ಬೆಲ್ಲವನ್ನು ತಯಾರು ಮಾಡೋದಂತ ವಿಧಾನ. ಯಾವುದೇ ರೀತಿ ಇವತ್ತು ಕೆಮಿಕಲ್ ರಹಿತ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕ. ಇವತ್ತು ವಿಶೇಷ ಅಂದ್ರೆ ಇವತ್ತು ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕಕ್ಕೆ ನೀವು ನಮ್ಮ ಹೊಲಕ್ಕೆ ಇವತ್ತು ಕಾಲಿಟ್ಟಿದ್ರೆ ಮೊದಲ ತಮಗೆ ಎಲ್ಲರಿಗೆ ಧನ್ಯವಾದ ಅಂತ ಹೇಳ್ತೀನಿ. ನಿಸರ್ಗಧಾಮ ಅಂತೇಳಿ ಒಂದು ನಾಮಕರಣ ಮಾಡಿದ್ದೆವು. ಅಂದ್ರೆ ನಮ್ಮ ಮನೆ ಹೆಂಗಿರ್ಬೇಕಪ್ಪ ಅಂತಂದ್ರ, ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ಪ್ರತಿಯೊಂದು ಮನಿ ಹಚ್ತಾರ ಕೋಟಿಗಟ್ಲೆ ಕಟ್ಟಿ, ಆದ್ರ ಒಂದು ಸಸಿ ನೋಡುವಂತ ಕೆಲಸ ಆಗೋದಿಲ್ಲ. ಪರಿಸರ, ಗಾಳಿ ಎಷ್ಟು ಇಂಪಾರ್ಟೆಂಟ್. ಪ್ರತಿಯೊಂದು ಹಣ್ಣು ಹಂಪಲ್ ನಮ್ಮ ತೋಟದಲ್ಲಿ ಇರ್ಬೇಕಂತ ನನ್ನ ವಿದೇಶ. ಇಲ್ಲಿ ನೋಡ್ಬೇಕಂದ್ರೆ ನಮ್ಮ ತೋಟದಲ್ಲಿ ಪ್ರತಿಯೊಂದು ಹಣ್ಣ, ತೆಂಗು, ಇವತ್ತು ಮಾವು, ಅಲ್ಲಿ ನಮ್ಮ ಮನೆಗೆ ನಮ್ಮ ತೋಟದ ಮುಂದ ಪ್ರತಿಯೊಂದು ಪರಿಸರ ಬೆಳೆಸ್ಬೇಕಂತಂದ್ರ ಇದು ನಾವು ಮಾಡ್ಲೇಬೇಕು. ಬಿಸಿಲದಪ್ಪ ಅಂತಂದ್ರ ಅದು ಕೆಲಸ ಅಲ್ಲ. ನೀವು ಮುಂದೆ ನಮ್ಮ ಮನಿ ಹೆಂಗದ, ನಮ್ಮ ಗೋ ಮಂದಿರ ಹೆಂಗದ, ನಮ್ಮ ಕೃಷಿ ಹೆಂಗದ, ನ್ಯಾಚುರಲ್ ಫಾರ್ಮಿಂಗ್, ಅವು ಎಲ್ಲಾನು ನಿಮ್ಗೆ ಪ್ರತಿಯೊಂದು ಒಂದೊಂದು ಹಂತವಾಗಿ ಹೇಳ್ಕೊತ ಹೋಗ್ತೀವಿ. ರಾಜು ದೀಕ್ಷಿತ್ ನನಗೆ 4 ಸಬ್ಜೆಕ್ಟ್ ಹೇಳಿದ್ರು: ಗೋ ಆಧಾರಿತ ಕೃಷಿ, ಗೋ ಆಧಾರಿತ ಅರ್ಥವ್ಯವಸ್ಥೆ, ಗೋ ಆಧಾರಿತ ಜೀವನ ಶೈಲಿ, ಗೋ ಆಧಾರಿತ ಚಿಕಿತ್ಸೆ. ಸಂಪೂರ್ಣ ಈ ಸಬ್ಜೆಕ್ಟ್ ಮ್ಯಾಗ ನಾವು ಕೃಷಿ ಮಾಡ್ಕೊತ ಹೋದಲ್ಲಿ ಇವತ್ತು ಒಂದು 100 ತನ ನನಗೆ ಇವತ್ತು ಇಡೀ ಕೃಷಿ ಪಂಡಿತ ಅಲ್ಲಿ, ಇವತ್ತು 100 ಸಂಘ ಸಂಸ್ಥೆ ಅಲ್ಲಿ, ಇವತ್ತು ಸಾರಂಗ ಮಠದ ಸಂಸ್ಥೆ ಅಲ್ಲಿ ಒಂದು 100 ತನ ನನಗ ಇಲ್ಲಿ ತನ ಅವಾರ್ಡ್ ಆಗ್ಯಾವಂತ. ನಾನು ಇದು ಯಾರಾದ್ರೂ ಕೊಡುಗಿತ್ತಂದ್ರೆ ಇದು ಸ್ವದೇಶಿನಿತ ರಾಜು ದೀಕ್ಷಿತ್ ಅಂತ ನಾ ಎದೆ ತಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ ರೀ. ಸುಮಾರು ನಾನು ಸ್ಟೂಡೆಂಟ್ ಇದೆ. ನಮ್ಮ ಊರಿಗೆ ರಾಜು ದೀಕ್ಷಿತ್ 5 ಸಲ ನಮ್ಮ ಊರಿಗೆ ಬಂದಾರ್ರಿ. ನಮ್ ಸಣ್ಣ ಊರಲ್ಲಿ ಆಲ್ಮೇಲೆ ಅಂತ ಊರು 23 ವರ್ಷದಿಂದ ಅವ್ರು ನೋಡ್ರಿ, ನಮಗೆ ಪೆಪ್ಸಿ, ಥಮ್ಸಪ್ ಹೋಗಲ್ಲ. ನಮ್ ದೇಶದ ವಿದೇಶಿ ಅನ್ನೋದು ನಮ್ಗೆ ಏನೋ ಕಲ್ಪನಾನೇ ಇಲ್ಲ. ಸೊ ಅವತ್ ಎಂದ್ ರಾಜು ದೀಕ್ಷಿತ್ ಹೇಳಿದಾರ ಅಂತ ಹೇಳದ ಬಳಿಕ ಈ ನಮ್ಮ ತೋಟದ ಮನಿ ಮುಂದೆ ತೆಂಗಿನ ಗಿಡ ಅಲ್ಲಿ, ಇವತ್ತು ನಾವು ನಮ್ಮ ಜೀವನ ಶೈಲಿ ಇವತ್ತು ಗೋದಾರ ಕೃಷಿ ಮಾಡಿದೆ ಮೂಲ ಕಾರಣೀಭೂತ ನನಗೆ ರಾಜು ದೀಕ್ಷಿತ್ ಹೇಳಿದ ಬಳಿಕ ನಾವು ಅವಾಗೆ ನಮ್ಮ ಮನಿ ಮುಂದೆ 23 ವರ್ಷದಿಂದ ತೆಂಗ ನಮ್ಮ ಕೃಷಿ, ಸಾವಯವ ಕೃಷಿಯನ್ನು ಅಲ್ಲಿಂದೆ ಹಂತವಾಗಿ ನಮ್ಮ ಮನೆಗೆ ಏನಂತಾವ್ ಕೈಪಲ್ಯ ಹಿಡ್ಕೊಂಡು ಇಲ್ಲಿ ತನ ನಮ್ಮ ಸಂಪೂರ್ಣವಾಗಿ ಇವತ್ತ 20 ವರ್ಷದಿಂದ ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ ಸಂಪೂರ್ಣ ಗೋವಿನಿಂದ ಕೃಷಿ ಮಾಡಾಕತ್ತೀವಿ ಅಂತ ನಾನು ಎದೆ ಇಟ್ಟೆ ಹೇಳಕ್ ಇಚ್ಛೆ ಪಡ್ತೀನಿ ರೀ. ಪ್ರತಿಯೊಂದು ಗೋವಿನ ಹೆಸರಿಟ್ಟು ಇವತ್ತ ಗಾಯತ್ರಿ ರೀ, ಇವತ್ತ ಗಂಗಾ ರೀ, ಇವತ್ತು ಗೌರಿ, ಇವತ್ತು ವಿಶೇಷ ನಮ್ಮ ಎಲ್ಲಾ ಪ್ರತಿಯೊಂದು ಇಡೀ ಭಾರತನಾಗ ಏನಾಗ್ಯಾವ ಎಲ್ಲಾ ಗೋಶಾಲೆ ಆಗ್ಯಾವ್ರಿ. ಹಸುವ ಇರೋಂತ ಜಾಗ ಏನಿರ್ಬೇಕು, ಗೋ ಮಂದಿರ ಆಗಿರ್ಬೇಕು. ಅಲ್ಲಿ ಸಾಲಿ ಅಂದ ಬಳಿಕ ಮಕ್ಕ ಕಲೆ ಅಂತದಕ್ಕೆ ಸಾಲಿ ಅಂತಾರ. ಅದಕ್ಕೆ ಏನ್ ಬಿಡ್ಬೇಕು, ಮುಂದಿನ ದಿನದಾಗ ಪ್ರತಿಯೊಂದು ಎಲ್ಲಾ ಕಡೆನೂ ಗೋ ಮಂದಿರ
ಅದು ನಾಮಕರಣ ಆಗ್ಬೇಕಂತ ನಮ್ಮ ಸಂಕಲ್ಪ. ಇದು ರಾಜು ದೀಕ್ಷಿತ ಹೇಳದಂತದ್ದು. ಗೋ ಮಂದಿರ ಯಾಕೆ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಭಾವನೆಗಳನ್ನು ಚೇಂಜ್ ಆಗ್ತಾವ. ಗೋಗಳನ್ನ ದೇವತೆ ಇರಂತ ಜಾಗ ಅದು ಗೋ ಮಂದಿರ ಅಂತ. ಸಾವಯವ ಕೃಷಿಯ ಮೇನ್ ಸಬ್ಜೆಕ್ಟೇ ಗೋಗಳದಾವ. ನೀವು ಎಲ್ಲಾರು ಏನ್ ಹೇಳ್ತಾರ, ನಾ ಎಲ್ಲಾ ಸಾವಯವ ಕೃಷಿ ಮಾಡ್ತೀನಿ, ನಮ್ಮಲ್ಲಿ ಗೋ ಇರ್ಲಿಕ್ಕಂದ್ರೆ ಸಾಧ್ಯನೇ ಇಲ್ಲ ಅಂತ. ಎಲ್ಲಿ ತನ ನಮ್ಮ ತೋಟದಲ್ಲಿ ಗೋ ಇರಲ್ಲ. ಮೇನ್ ಸ್ತಂಭನೇ ನಮ್ಮ ಕೃಷಿಯಲ್ಲೇ ಆಕಳ. ಆ ಆಕಳ, ಅದ್ರ ಗೋಮೂತ್ರ, ಅದ್ರ ಸಗಣಿ ಆರಾಮ್ ಇರ್ಬೇಕು ನೋಡ್ರಿ. ಗೋಮಾತೆ ನಮ್ಮನ್ನ ಸಂಭಾಳಿಸಲತ್ತಾವ ಈಗ ಸಂಪೂರ್ಣ ನಮ್ಮ ತೋಟಕ್ಕೆ ಬೇಕಾಗಂತದೇ ಸಬ್ಜೆಕ್ಟ್ ಕೃಷಿಯಲ್ಲಿ. ಮೊದಲು ಗೋಮೂತ್ರ ಇಲ್ಲಿಂದ ಎಲ್ಲಾನು ನಾವು ಇಲ್ಲಿ ನೋಡ್ರಿ. ನಾವು ಬಹಳಷ್ಟು ಮಂದಿ ಹೈಟೆಕ್ ಅಂತ ಹೇಳ್ತಾರ್ರಿ. ಶೆಡ್ಗಳು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು. ಇವತ್ತು 20 ವರ್ಷದ ಐತ್ರಿ. ಸುಮ್ಮನೆ ನಾರ್ಮಲ್ ಬೀದರ್ ಕಟ್ಟಿಗೆ ಚಾಪಿ ಒಂದು ಮಳಿ ಬತ್ತಂದ್ರ ಒಂದು ಪ್ಲಾಸ್ಟಿಕ್ ಹಾಕೊಂಡ್ವಿ. ನ್ಯಾಚುರಲ್ ದಾಗ ಆ ಗೋಗಳನ್ನ ಇಳಿದೆವು. ಮತ್ತು ಯಾವುದೇ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು, ಅವಾಗೆ ನಮ್ಮ ದೇಶ ಉಳಿಯಾಕ ಸಾಧ್ಯ ಅಂತ ನನ್ನ ಸಂಕಲ್ಪ ಅದ. ಅದಕ್ಕೆ ಗೋಮೂತ್ರ ಇಲ್ಲಿ ಬರ್ತದ. ನಮ್ಮ ತೋಟಕ್ಕೆ ಸಗಣಿ ಇದ್ರ ಕಲೆಕ್ಟ್ ಮಾಡ್ಕೊಂಡ್ ನಾವೇನ್ ಮಾಡ್ತೇವ್, ನಮ್ ಕೃಷಿಗೆ ಬಳಕೆ ಮಾಡ್ಕೋತೀವ್ರಿ. ಇಲ್ಲಿ ಬರುವ ನಮ್ ತೋಟದಲ್ಲಿ ಏನ್ ಮಾಡಿವ್, ಇದು ಒಂದು 10 by 10ದಾಗ ಒಂದು ಮಾಡೆಲ್ ಅದ. ಇದ್ರೊಳಗೆ ನಾವು ಏನ್ ಮಾಡಿವ್, ರೌಂಡ್ ಫಿಟ್ ಕಬ್ಬದಾಗ ಏನ ಮಾಡಿವ್ ನಾವು, ಒಳಗಡೆ ಕೈಪಲ್ಯ ಎಲ್ಲಾ ತರದ ಕೈಪಲ್ಯವನ್ನು ನಾವು ಬೆಳ್ಕೋತೀವ್ರಿ. ಬಹಳ ಜನ ಏನಂತಾರ, ಕಬ್ಬ ಗೋಕೃಪಾಂಬರ ಸ್ಪ್ರೇ ಮತ್ತ ತಳಗಡೆ ಡ್ರಿಪ್ ನಾಗ ಆಕಳ ಸಗಣಿ ಒಂದಿತ್ತಂದ್ರ ನೀವು ನೋಡ್ಬೋದು ಎಷ್ಟು ಹೈಟ್ ಆಗ್ಯದ್ರಿ. ಈಗಾಗಲೇ ಇದು 4 ತಿಂಗಳಾಯ್ತು ಗರಿ ಹಾಕಿ. ಆದ್ರೂ ನಾವು ತಾಳ್ಮೆ ತಗೊಂಡ್ವಿ. ಯಾಕಂದ್ರೆ ನಾವು ರೈತರ ಆದ್ಬೇಕು, ಮೌಲ್ಯವರ್ಧನೆ ಮಾಡ್ಬೇಕು. ಇದರಿಂದ ನಮ್ದೇ ಆದಂತ ಒಂದು ಬೆಲ್ಲವನ್ನು ತಯಾರು ಮಾಡಂತ ಘಟಕ ಅದ, ದೀಕ್ಷಿತ ಅದ. ಎಷ್ಟು ಡಿಸ್ಟೆನ್ಸ್ ಯಾಕೆ ಹೆಚ್ಚಿಗೆ ಸೂರ್ಯನ ಕಿರಣ ಎಷ್ಟು ಈಗ ತಪ್ಪಲ್ ಮ್ಯಾಗ ಬೀಳ್ತದ, ಅಷ್ಟೇನ್ ಮಾಡ್ತದ್ರಿ, ಗಾಳಿ ನೀರು ಹೀರ್ಕೊಂಡು ನಮ್ಮ ಒಳ್ಳೆ ಕಬ್ಬು ಬೆಳಿತಾನ ಅನ್ನೋದಕ್ಕೆ ಡಿಸ್ಟೆನ್ಸ್ ಹೆಚ್ಚಿತ್ತಷ್ಟು. ಮತ್ತು ಬರೀ ಡಿಸ್ಟೆನ್ಸ್ ಹಚ್ಚಿ ಎಲ್ಲಾರು ಏನ್ ಮಾಡ್ತಾರ, ಸ್ವಚ್ಛಾಗಿ ಎಲ್ಲಾ ಕಳೆನಾಶಕ ಸ್ಪ್ರೇ ಮಾಡೋದು ಅದು ಮಾಡ್ತಾರ. ಅದು ಬೇಡ. ಇಂಪಾರ್ಟೆಂಟ್ ಏನದ, ಹೊದಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಮ್ ತೋಟದಲ್ಲಿ ನೋಡ್ರಿ, ಈ ಎರೆಹುಳ ಗೊಬ್ಬರ ಇಲ್ಲಿ ನೋಡ್ರಿ ಗಾರಿ ಎಷ್ಟು ಸಾಕಷ್ಟು ಎರೆಹುಳ ಗೊಬ್ಬರ ಅದ. ನಾವ್ ಯಾವ ಹೊರಗಡೆಯಿಂದ ತರೋ ಜರೂರತಿ ಇಲ್ಲ. ನಮ್ ತೋಟದಾಗ ಬೇಕಂತದ ಇಲ್ಲೇ ಸಾಕಷ್ಟು ಗೊಬ್ಬರ ಅದ ರೀ. ಒಳಗಡೆ ಎರೆಹುಳ ಸಾಕಷ್ಟು ಎರೆಹುಳ ಇರ್ತಾವ. ಇದೇ ನೋಡ್ರಿ ನಮ್ ಹೊಲ್ದಾಗಿಂದ. ಮತ್ತೆ ಯಾವ್ದು ಕಸ ಕಡ್ಡಿನೂ ಏನೂ ಹಾನಿ ಮಾಡಲ್ಲ. ಎತ್ತರ ಆದ ಬಳಿಕ ಮುಗಿದು ಹೋಯ್ತದ. ಅಲ್ಲೇ ಬೇಕಂದ್ರೆ ಬ್ರಷ್ ಕಟ್ರ್ ಹೊಡೆದು ಬಿಟ್ಟು ಬಿಡ್ಬೇಕು. ಮತ್ತೆ ಯಾವ್ದು ಕಸ ಕಡ್ಡಿ ಸುಡಬಾರ್ದು. ಇದೇ ನಮ್ ಜಗತ್ತ ನಂಬರ್ 1 ಗೊಬ್ಬರ ತಯಾರಾಗ್ತದೆ. ಇಲ್ಲಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಟಮಾಟಿ, ಹೀರಿಕಾಯಿ, ಹಾಗಲಕಾಯಿ, ಈ ಬೆಳ್ಳಿ ಜೀನ್ಸ್ಗಳು ಎಲ್ಲಾ ಬೆಳ್ಕೋತಿದ್ರು ಒಳಗಡೆ. ಟಮಾಟಿ, ಬದನಿಕಾಯಿ, ಹೀರಿಕಾಯಿ, ಮೆಂತೆ, ಕೊತ್ತಂಬರಿ, ಪಾಲಕ, ಅಷ್ಟು ತರ ಈ ಒಳಗಡೆ ಕಬ್ಬಿನ ಒಳಗೆ ಇಂಟರ್ಕ್ರಾಪ್ದಾಗ ಬೆಳ್ಕೋತೀವ್ರಿ. ಒಂದ್ 10 ಎಕರೆ ಕಬ್ಬ ಅದ್ರಿ. ಬಾಕಿದ ಬೇರೆ ಬಾಳಿ ಅದಾರಿ ನಮ್ಮಲ್ಲಿ. ಗೋಧಿ, ಜೋಳ ಇವೆಲ್ಲಾನು ಬೆಳ್ಕೋತೀವಿ. ನಮ್ಮ ಮನೆಗೆ ಏನ್ ಹತ್ತವ ಅಷ್ಟೂನು ಬೆಳ್ಕೊಳ್ಳೋದು ಮೊದಲ್ ರೈತ ಆಗ್ಬೇಕು. ಅದಕ್ಕೆ ಇವು ತಾನೇ ಇದ್ದಿದವ್ರು, ನಾವೇನ್ ಮೊದಲು ಹಚ್ಚಿದ್ರಿ. ಈ ವರ್ಷ ಬಾಳ ಮಳಿ ಬತ್ತಿಲ್ರಿ. ಲಾಸ್ಟ್ ಮೂಮೆಂಟ್ ಇಲ್ದ್ರಾಗ ಮಾಡ್ಲಿ ಆಯಷ್ಟು ಇಲ್ಡ್ ತೆಗಿಬೇಕಂದ್ರೆ ಇದ್ರಾಗೆ ಹೊಂಡ್ಬೋದ್ರಿ. ಅವು 4 ಫುಟ್ 6 ಫುಟ್ ಹೊಂಡಲ್ರಿ. ಇವತ್ತು ರೈತ ಆದ ಬಳಿಕ ಇಡೀ ಕಬ್ಬೆ ಅಂತ ಅಂದ ಬಳಿಕ ಅದು ಕೆಲಸ ಕೊಡೋದಿಲ್ಲ. ನಮ್ ತೋಟದಲ್ಲಿ 10 ಗುಂಟೆ ಏನ್ ಮಾಡ್ತೀವಿ, ಪ್ರತಿ ವರ್ಷ ಏನ್ ಮಾಡ್ತೀವ್ರಿ, ಜವಾರಿ ಬೆಳ್ಳುಳ್ಳಿ ಹಾಕೋತೀವಿ. ಇದು 10 ಗುಂಟೆಯಲ್ಲಿ ಬೆಳ್ಳುಳ್ಳಿ ಯಾಕೆ ಬೆಳ್ಕೋತೀವಪ್ಪ ಅಂತಂದ್ರ, ಜವಾರಿ ಇದು ಈ ನಮ್ಮ ಮನುಷ್ಯನಿಗೆ ಹಾರ್ಟ್ ಯಾವಾಗ ಆಗ್ತದಪ್ಪ ಅಂತಂದ್ರ, ರಕ್ತ ಒತ್ತಡ ಕಡಿಮೆ ಆದ ಬಳಿಕ. ಆ ರಕ್ತದ ಒತ್ತಡ ಸ್ಪೀಡ್ ಮಾಡ್ಬೇಕಾದ್ರೆ ಕೆಲಸ ಮಾಡೋದೇ ಬೆಳ್ಳುಳ್ಳಿ. ಗೊತ್ತಿಲ್ಲ ಜನರಿಗೆ. ನೀವು ಬೆಳ್ಳುಳ್ಳಿ ಎಷ್ಟೇ ಬೆಳಿಗ್ಗೆ ಇರ್ಲಿ ಇವತ್ತು ಅಡಿಗೆಯಲ್ಲಿ ಸೇವನೆ ಮಾಡಿದ್ರ ನಮ್ಮ ಬ್ಲಡ್ ಪ್ಯೂರಿಫೈರ್ ಮಾಡೋಂತ ಕೆಲಸ ಬೆಳ್ಳುಳ್ಳಿ ಮಾಡ್ತದೆ, ಜವಾರಿ ಬೆಳ್ಳುಳ್ಳಿ. ಆಯುರ್ವೇದಿಕ್ದಾಗ ಮೆಡಿಸಿನ್ ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು 10 ಗುಂಟೆಯಲ್ಲಿ ನಮ್ ತೋಟದಾಗ ಇವತ್ತ ಬೆಳ್ಳುಳ್ಳಿ ಬೆಳ್ಕೊಂಡ್ವಿ. ಬೆಳ್ಳುಳ್ಳಿ ಸೈಡ್ಲಿ ಏನ್ ಮಾಡಿದ್ವಿ ನಾವು, ಇಂಟರ್ಕ್ರಾಪ್ ದಲ್ಲಿ ಒಳಗಡೆ ಅಗಸಿನೂ ಹಾಕೊಂಡಿವ್ರಿ. ಈ ಬೆಳ್ಳುಳ್ಳಿ ಮತ್ತು ಅಗಸಿ ಬಹಳ ಇಂಪಾರ್ಟೆಂಟ್, 2 ಕಾಂಬಿನೇಷನ್ ಅಂತ ಮಾಡಿವಿ. ನಮ್ ತೋಟಕ್ಕೆ ಪುಂಡಿ ರೀ ವಿಶೇಷ. ಕೆಲವೊಂದು ಪುಂಡಿ ಪಲ್ಯ ಬೇಕಂದ್ರೆ ಪುಂಡಿ, ಈ ಎಲ್ಲಾ ಕಡೆ ನಮ್ ಪ್ರತಿಯೊಂದು ಭೂಮಿಗೂ ಎಲ್ಲಾನು ಬೇಕು. ಇವತ್ತು ಪುಂಡಿ ಹಾಕೊಂಡಿವ್ರಿ ಇದ್ರೊಳಗಡೆ. ಮತ್ತೆ ನಮಗ ಬೇಕಾದ ಕೊತ್ತಂಬರಿ. ಈಗ ನಾವು ಬೀಜಗಳನ್ನು ಕಲೆಕ್ಟ್ ಮಾಡ್ಬೇಕಾದ್ರ ನಮ್ ತೋಟದಲ್ಲಿ ಇದಂತ ನೋಡ್ರಿ, ಈ ಲೈನ್ದಾಗೆ ಗ್ಯಾಪ್ದಾಗ ಹುಲ್ಲು ಇರ್ತದ. ಬಹಳ ಮಂದಿ ಕಳೆನಾಶಕ ಕುಡಿತಾರ. ನಮ್ ಮನಿಗ್ ಬೇಕಂತ ಬೀಜ, ಮೆಂತೆ ಬೀಜನು ನಾವು ಇಲ್ಲೇ ತಯಾರು ಮಾಡ್ಕೊಂಡೇವು. ಈ ಬೆಳೊಳಗೆ ಇಂಟರ್ ಕ್ರಾಪ್. ಮತ್ತ ಒಳಗಡೆ ಮೆಕ್ಕೆಜೋಳ ಹಾಕೊಂಡಿವ್ರಿ. ಅಲ್ಲಿ ನಮ್ಮ ಹಸುಗಳಿಗೆ ಮೇವು ಸಂಬಂಧ. ಈ ಮೆಕ್ಕೆಜೋಳ ಬಿಸಿಲನ್ನ ತಡೆಯಂತ ಶಕ್ತಿ ಈ ಮೆಕ್ಕೆಜೋಳದಲ್ಲಿ ಅಲ್ಲೊಂದು ಹಾಕೋಬೇಕು. ಮತ್ತ ಪ್ರತಿಯೊಂದಾಗ ಇವತ್ತು ಲೇಸರ್ ಸಿಸ್ಟಮ್ ಅಂತ, ಇದು ಲೇಸರ್ ಮ್ಯಾಗ ನಾವು ಬೆಳ್ಳುಳ್ಳಿ ಹಾಕೊಂಡಿವ್ರಿ. ಇದು ಫ್ಲಡ್ ನೀರಿಲ್ಲ, ಲೇಸರ್ ಮಳಿ ಸಿಸ್ಟಮ್ ನೀರ್ ಬೀಳ್ತಾರೆ. ಫಿನ್ಸಿಂಗ್ ಬಾರ್ಡರ್ ನಮ್ ತೋಟದಲ್ಲಿ ಇರುವಂತ ತೆಂಗು ಅಥವಾ ಮಾವು ಇವೆಲ್ಲಾ ನಾವ್ ಏನ್ ಮಾಡಿ ಮನಿಗೆ ನೋಡ್ರಿ ತೆಂಗ ಹೆಂಗಾಗ್ಯಾವ ನೋಡ್ಬೋದು ನೀವು ಕಣ್ಣಾರೆ. ಇದು ಮಾಡ್ಕೊಂಡಿವ್ರಿ. ಎಲ್ಲಾರು ಕಟ್ ಮಾಡಿದ್ರೆ ಸತ್ತು ಹೋಗ್ತಾರ ಬೆಳ್ಳುಳ್ಳಿ, ಅದ್ರ ಏನು ಶಕ್ತಿ ಉಳಿಯೋದಿಲ್ರಿ. ರೈತನಾದ ಬಳಿಕ ಪ್ರತಿಯೊಂದು ಸೀಸನ್ ವೈಸ್ ಹಣ್ಣು ತಿನ್ಬೇಕು. ಇವತ್ ನಮ್ ತೋಟದಲ್ಲಿ ನೋಡ್ರಿ ಮಾವಿನಕಾಯಿ ಐತಿ, ಅಲ್ಲಿ ಏನದ್ರಿ ಏನೂ ಇಲ್ಲ, ಬರೀ ಒಂದ್ ನೀರ್ ಬಿಡ್ತೀವಿ,
ನಂಬರ್ 1 ಮಾವಿನಕಾಯಿ ಕೊಡುವಂತ ಗಿಡ. ಮತ್ತ ನಮಗ್ ಬೇಕಾದಂತದ್ದು ಬಾಳೆಹಣ್ಣು. ಇವತ್ತ ಹೊರಗಡೆ ತರ್ತೀರಿ, ನಮ್ಮ ಮನೆಗೆ ಬೇಕಂತ ಹಣ್ಣುಗಳನ್ನು ನಾವು ರೈತರಾದ ಬಳಿಕ ನಮ್ಮ ತೋಟದಲ್ಲಿ ನಾವೇ ಬೆಳಿಬೇಕಂತ ನಾವ್ ಎಲ್ಲಾನು ಏನ್ ಮಾಡಿವಿ, ಜಾಗ ಎಲ್ಲೆಲ್ಲಿ ಇರ್ತದ ಅಲ್ಲಿ ಹಣ್ಣು ಹಂಪಲ ಗಿಡಗಳನ್ನು ಹಂಚ್ಕೊಂಡ್ವಿ ಅಂತ ಹೇಳಿ. ನಾವು ನಮ್ಮ ಸೀಸನ್ ವೈಸ್ ಹಣ್ಣು ಆಗುತ್ತೆ ನೋಡ್ರಿ. ಅಲ್ಲಿ ಚಕ್ಕು ಹಣ್ಣು ಅದ. ಈಗ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಹಣ್ಣ್ರಿ. ಆ ಸೀಸನ್ ಪ್ರಕಾರ ನಮ್ ಹಣ್ಣು ಏನ್ ಬೇಕು, ಎಳ್ನೀರ್ ಇಟ್ಟಂಗ ಕಲ್ಪವೃಕ್ಷ ಅಂತ ಹೇಳ್ತಾರ್ರಿ. ನೀವು ನೋಡ್ಬೋದು ನಮ್ ತೋಟದಲ್ಲಿ. ರೈತರಾದ ಬಳಿಕ ನೋಡ್ರಿ ಎಲ್ಲಾರು ಏನ್ ಮಾಡ್ತಾರೆ, ಇಡೀ 20 ಎಕರೆ ಹೊಲ ಐತೆ, 20 ಎಕರೆ ಕಬ್ಬೆ ಹಚ್ಬಿಡ್ತಾರಿ. ಮೊದಲ ನಮಗ ಏನ್ ಹತ್ತದ, ಹಸುವಿಗೆ ಮೇವ. ಇಲ್ಲಿ ನೋಡ್ರಿ ತಳಗಿಂದ ಹಂಟ ಆಕಳ ಆಗ್ತದ, ನಮಗ ಜ್ವಾಳ ಆಗ್ತದ. ನಮ್ಮ ಉತ್ತರ ಕರ್ನಾಟಕದದೇ ಅಂದ್ರೆ ಜ್ವಾಳ ತಿಂದ ನೋಡ್ರಿ ಹೆಂಗ ಆಗ್ತಾರಪ್ಪ ಅಂತಂದ್ರ, ಯಾವ್ದು ಅಕ್ಕಿ ಪಿಕ್ಕಿ ನಮ್ಮ ಅಲ್ಲವು ಅವು ಇರ್ಲಿ, ಆದ್ರ ಮೊದಲ ಜೋಳ ಪ್ರತಿಯೊಬ್ಬರಿಗೆ ಎಷ್ಟು ಅದಪ್ಪ ಅಂತಂದ್ರ, ಈ ಜೋಳದ ರೊಟ್ಟಿ ರೈತ ಬಳಿಕ ನಮ್ಮ ಆಕಳಗಳಿಗೆ ಕಣಕಿ ಮೇವ್ ಆಗ್ತದ, ಮೇಲಿಂದ ಜೋಳ ನಮಗ ಆಗ್ತದ ಅಂತ ಹೇಳ್ತೀನಿ. ನಾವು 1 ಎಕರೆ ಅಷ್ಟು ನಮ್ಮ ತೋಟಕ್ಕೆ ಬೆಳೆಂತದ. ನಮ್ಮಲ್ಲೇ ಎಲ್ಲಾರು ನಮ್ಮ ಮನೆಯವ್ರು ಏನ್ ಮಾಡ್ತಾರೆ, ಇವತ್ತು ಜಾಳದ ತೆನೆಯನ್ನು ಇವತ್ತು ಮುರಿ ಹಾಕತ್ತಾರ. ಬನ್ಸಿಗಿರಿ ಗೋಶಾಲದಿಂದ ಗೋಪಾಲ್ ಬೈ ಸುತಾರಿ ಹೇಳದಂತೆ ಇದು ಹುಲ್ಲಿನ ಬೀಜ ರಿಸರ್ಚ್ ಮಾಡ್ಯಾರ್ರಿ. ಹಲವೊಂದು ರಿಸರ್ಚ್ ಮಾಡಿ ಒಂದು ಒಳ್ಳೆ ಹುಲ್ಲಿಂದ ಹೈಯೆಸ್ಟ್ ಇಳುವರಿ ತೋಳಂತದ್ದು ಸೂಂಕಿಲ್ಲ, ಅದೇ ಸೂಂಕಿಲ್ರಿ. ಇದು ನಾವ್ ಏನ್ ಮಾಡಿವ್, ಡಿಸ್ಟೆನ್ಸ್ ಹೆಚ್ಚು ಇಟ್ಟಿವ್ರಿ. ಮಿನಿಮಮ್ ಏನಾದ್ರಿ 8 ಫುಟ್ ಡಿಸ್ಟೆನ್ಸ್ ಇಟ್ಟಿವ್. ಆ 8 ಫುಟ್ ಡಿಸ್ಟೆನ್ಸ್ ಅದಲ್ಲಿ ಈ ಲಿಪಿಯಾರ ಯಾಕಂದ್ರೆ ಹೈಯೆಸ್ಟ್ ಪ್ರೋಟೀನ್ ಅದ. ಬಹಳ ಮಂದಿ ಇವತ್ತು ಗರ್ಭಧಾರಣೆ ಆಗದೆ ಆಕಳುಗಳಿಗೆ ಅಂದ್ರ ಎಲ್ಲಿಲ್ಲದು ಆ ದೇಶದ್ದು ಲೇಪ್ಯಾರ ಈ ದೇಶದ ಲೇಪ್ಯಾರ ಅಲ್ಲ, ಅದು ರಿಸರ್ಚ್ ಮಾಡಿ ಇವತ್ತು 700-800 ಗೋಪಾಲ್ ಬೈ ಅವರು ಆಕಳುಗಳು ಕೊಡ್ತಾ ಇದಾರ, ಇದೇ ಲೇಪ್ಯಾರ ಕೊಡ್ತಾ ಇದಾರ. ಅದೇ ನಾವು ಇವತ್ತ 5-6 ವರ್ಷದಿಂದ ನಮ್ಮ ತೋಟದಲ್ಲಿ ತಂದು ಇವತ್ತು ಲೇಪಿಯಾರನ್ನ ಹಾಕಿ 1 ಎಕರೆದಲ್ಲಿ ಹಾಕೊಂಡಿವ್. ನಮ್ಮ ಗೋಗಳಿಗೆ ಪ್ರಮುಖವಾದಂತದ್ದು ಎಲ್ಲಿ ಸಮಸ್ಯೆ ಬರ್ತದಪ್ಪ ಅಂತಂದ್ರ ಮೇವಿನ ಸಮಸ್ಯೆ ಬರ್ತದ. ನಮ್ಮ ಒಳ್ಳೆ 1 ಎಕರೆ ಮೇವು ಮಾಡ್ರೆ 10 ಹಸುಗಳು ಚೆನ್ನಾಗಿರ್ತಾವ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಾವು ಏನ್ ಮಾಡಿವಿ, ಇದ್ರೊಳಗಡೆ ಇಂಟರ್ ಕ್ರಾಪ್ ಏನ್ ಮಾಡಿವ್, ಬಾಳೆಹಣ್ಣು ಹಚ್ಕೊಂಡಿವ್ರಿ. ಈ ವರ್ಷ ನಾವ್ ಏನ್ ಮಾಡಿವ್, 10 ಫುಟಿಗೆ 1 ಬಾಳೆ ಗಿಡ. ಆ ಬಾಳೆ ಗಿಡದ ನಡುವೆ ನಮ್ಮ ಮನೆಗೆ ಇರಂತ ಟಮಾಟಿ. ಇವತ್ತು ಇದ್ರಾಗೆ ನಾವು ಈಗ ಹೈ ಟೆಂಪರೇಚರ್ ಬಿಸಿಲು ಇರ್ತದ, ಟಮಾಟಿ ಆಗೋದಿಲ್ಲ. ನ್ಯಾಚುರಲ್ ಆಗಿ ಏನಿರ್ತದ, ಇಲ್ಲಿ ನೆರಳು ಕೊಡ್ತದ, ಈ ಟಮಾಟಿನೂ ಆಗ್ತದ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಈ ಲೇಪಿಯಾರ ಹುಲ್ಲಿನ ಬೀಜ ನಾವು ಪ್ರತಿಯೊಂದು ಗೋಶಾಲ ಇವತ್ತು ಕಳ್ಸಿಕೊಡ್ತಾ ಇದ್ದೇವೆ. ಯಾರಿಗಾದ್ರೂ ಬೇಕಂದ್ರ ನಮ್ಮಲ್ಲಿ ಸಿಗ್ತೈತಿ. ಗೋಗಳನ್ನ ಬೇಕಾದ್ರೆ ಬೀಜ ನಮ್ಮಲ್ಲಿ ಕೊಡ್ತೀವಿ ಅಂತ ಏನ್ ಮಾಡಿವ್, 10 ಫುಟ್ ಜಿಗ್ಜಾಗ್ ಸಿಸ್ಟಮ್ ಇಲ್ಲಿ ಒಳಗಡೆ ಬಾಳೆ ಗಿಡನು ಪ್ಲಾಂಟೇಶನ್ ಮಾಡ್ಕೊಂಡಿವ್. ಈಗ ಹುಲ್ಲು ಹಸುಗಳ ಮೇವ ನಮಗೆ ಏನಂತ ಇನ್ಕಮ್ ಸಂಬಂಧ ಇದನ್ನು ಮಾಡ್ಕೊಂದಿವಿ. ಒಳಗಡೆ ಏನ್ ಮಾಡಿ ಟಮಾಟಿ ಗಿಡ ಮಾಡ್ಕೊಂದಿವ್ರಿ. ಹುಲ್ ನೋಡ್ರಿ ಇವತ್ತು ಬಾಳ ಮಂದಿ ಏನ್ ಮಾಡ್ತಾರೆ, ವೀರ್ಯ ಚೆಲ್ತೀರಿ, ಏನು ಬೇಡ, ನ್ಯಾಚುರಲ್ ದಾಗ ಇವತ್ತು ಗೋಕೃಪಾಮೃತ ಸ್ಪ್ರೇ ಮಾಡಿದ್ರೆ ಜಗತ್ತ ನಂಬರ್ 1 ಲೀಪ್ಯಾರ್ ಹುಲ್ಲು ತಯಾರಾಗ್ತಂತ ಇದೇ ತಟ್ ಹೇಳಕ್ ಇಚ್ಛೆ ಪಡ್ತೀನಿ. ಆಯ್ತು, 20 ವರ್ಷ ತೆಗೆದಿಲ್ಲ. ಹಾ ಜವಾರಿ ರೀ, ಆದ್ರ ಉಪ್ಪಿನಕಾಯಿ ಸಂಬಂಧ ಸ್ಪೆಷಲ್ ಅದ ರೀ, ಹುಳಿ ಅದ ರೀ. ನಮ್ಮ ತೋಟದಲ್ಲಿ ಆದಂತ ಒಂದು ಮುಕ್ತ ಕೋಟ ಮಾಡಿದೇವೆ. ಅದು ಗೋಪಾಲ್ ಬೈ ಹೇಳಿದ್ರೆ ನನಗ, ಎಲ್ಲಿ ತಾನ ನೀವು ಆಕಳ ಮುಕ್ತ ಆಗಲ್ಲ ಅಲ್ಲಿ ತಾನ ನಿಮ್ ಕೃಷಿ ಇದ್ದಲ್ಲಿ ಯಶಸ್ವಿ ಆಗಲ್ಲ ಅಂತ ಒಂದು ಕಿವಿ ಮಾತು ಹೇಳಿದ್ರು. ನಮ್ಮ ಆಕಳ ಇಡೀ ದಿನ ನೋಡ್ರಿ ಬಹಳ ರೈತರಾದ ಬಗ್ಗೆ ಸಿಂಪಲ್ ಆಗಿ ನಮ್ಮ ತೋಟದಲ್ಲಿ ಇರೋಂತ ಬೀದರು, ನಮ್ಮ ತೋಟದಲ್ಲಿ ತೆಂಗಿನ ಪರಿಕೆ ಮಳಿ ಬೇಕಂತಂದ್ರೆ ಒಂದು ಪ್ಲಾಸ್ಟಿಕ್ ನೆರಳಿನಲ್ಲಿ ಇಷ್ಟ ಮಾಡಿ ನಾವು ಸಿಂಪಲ್ ಆಗಿ ಒಂದು ನಮ್ಮ ಗೋಗಳ ಸಂಬಂಧ ಏನ್ ಮಾಡಿವ್, ಇಲ್ಲಿ ಇಡೀ ದಿನ ನಮ್ಮ ಆಕಳುಗಳು ಇಲ್ಲಿ ಇರ್ತಾವ. ನೋಡ್ಬೋದು ಇಲ್ಲಿ ಅವು ಮೇವ್ ಹಾಕ್ತಿವಿ, ಹೆಚ್ಚು ಇಲ್ಲೂ ಇರ್ತಾವ. ಅವಕ್ಕೆ ಇಷ್ಟ ಪಡದೆ ಅಂದ್ರೆ ಆಕಳ ಅಂದ್ರೆ ಮಣ್ಣ್ರಿ. ಯಾಕ ಮಣ್ಣಿನ ಅಲ್ಲಿ ಬರೀ ಮೇವ್ ತಿರ್ತಾವ್ರಿ, ಉಂಡ್ರೋದು ಹೇಳೋದು ಏನ್ ಮಾಡ್ತಾವ, ಇಲ್ಲಿ ಮಾಡ್ತಾವ. ಇಲ್ಲಿ ನೆರಳದರಿ, ಮತ್ತ ನಮಗ ಇಲ್ಲಿ ಬಿಸಿಲು ಸಿಗ್ತೈತಿ. ಅವಕ್ಕೆ ಎಲ್ಲಾ ರೀತಿ ಬೇಕು, ನೆರಳು ಬಿಸಿಲು. ಅದೇ ರೀತಿ ಅಲ್ಲಿ ನಾವ್ ಏನ್ ಮಾಡಿವ್, ನೀರಿಟ್ಟಿವು ಅಲ್ಲೇ. ಇದೊಂದು ನಮ್ಮ ಗೋವಿನ ಒಂದು ಮುಕ್ತ ಕೋಟ ಅಂತ ಹೇಳ್ತೀನಿ. ಅದಕ್ಕೆ ರೈತರಿಗೆ ನೀವು 10 ಆಕಳ ಇತ್ತಂದ್ರೆ ನಿಮ್ ಬರೀ ಮೇವ್ ಹಾಕಿಡ್ರಿ, ಇಡೀ ದಿನ ತಾನೇ ಮೇವ್ ತಿಂತಾವ, ತಾನೇ ಮನುಷ್ಯಲೆ ನೀರ್ ತಿಂತಾವ. ನೀವು ರಿಲ್ಯಾಕ್ಸ್ ಮನುಷ್ಯ ನೋಡ್ರಿ, ಬಂಗಾರ ಚೈನಲ್ಲಿ ಕಟ್ಟಿ ಹಾಕಿದ್ರು ನೀವು ಒಂದೇ ತೊಲಿ ಇರುವಂದ್ರೆ ಇರೋದಿಲ್ಲ. ಅದಕ್ಕೆ ಗೋಗಳಿಗೆ ಏನ್ ಮಾಡ್ಬೇಕು, ಇಡೀ ದಿನ ನಾವು ತಿರುಗಾಡ್ಲಾಕ ಮುಕ್ತವಾಗಿ ಬಿಟ್ಟೆ ಅಂದ್ರೆ ತಮ್ಮ ಮನುಷ್ಯಲೆ ಮೇವ್ ತಿಂತಾವ, ತಮ್ಮ ಮನುಷ್ಯಲೆ ಹೋಗಿ ನೀರ್ ಕುಡಿತಾವ ಅಂತ. ಬಂಗಾರ ತಯಾರು ಮಾಡಂತ ಫ್ಯಾಕ್ಟ್ರಿ ಯಾವ್ದಾದ್ರೆ ಗೋವಿನ ಸೆಗಣಿ ಅಂತ ಹೇಳ್ತೀನಿ. ನಾವು ಇದು ಮಾಡ್ಬೇಕಾದ್ರೆ 2 ಫುಟ್ ಅಡ್ಡಾಲ್ಕ ನಮ್ಮ ಆಕಳ ಸೆಗಣಿ ತಗೋಬೇಕು. ನೀವ್ ಯಾವ್ದಾದ್ರು ಸೆಗಣಿ ತಗೊಂಡು ನಾ ಮಾಡ್ತೀನಿ ಅಂದ್ರ ಎರೆಹುಳ ಉತ್ಪನ್ನ ಆಗೋದಿಲ್ಲ. 2 ಫುಟ್ ಅಡ್ಡಾಲ್ಕ್ರಿ, ಬೇಕಂದ್ರೆ ನೀವು 1 ಫುಟ್ 2 ಫುಟ್ ಅಡ್ಡಾಲ್ಕ್ ತಗೊಂಡು ಉದ್ದ ಎಷ್ಟು ಬೇಕಾದ್ರೂ ಇಡ್ರಿ. ಏನ್ ಮಾಡ್ರಿ, ಇದ್ರ ಮ್ಯಾಗ ಹೋಲ್ ಹೊಡ್ದು ಇದ್ರ ಮ್ಯಾಗ ಗೋಕೃಪಾಮೃತವನ್ನ ಹಾಕಿದ್ರ ಈಗ ನೋಡ್ಬೋದ್ರಿ ನೀವು. ನಮ್ಮ ತೋಟದಲ್ಲಿ ಇರಂತದ ನೋಡ್ರಿ, ಈ ಗೊಬ್ಬರ ತಯಾರಾಗ್ಯದ. ಅದ್ರ ಗೊಬ್ಬರ ಜೊತೆ ಏನದ ಸಾಕಷ್ಟು ಏನ್ ಮಾಡ್ತಾವ, ಎರಿಹುಳನು ತಯಾರಾಗ್ತಾವ್ರಿ. ಅದಕ್ಕೆ ಏನ್ ಮಾಡ್ಬೇಕು, ರೈತರ ಅದ ಬಳಕೆ 2 ಫುಟ್ ಅಡ್ಡಾಲ್ಕ ಇದ್ರ ಹೋಲ್ ಹೊಡೆದು ನೀವು ಒಳಗಡೆ ಗೋಕೃಪಾಮೃತ ಹಾಕಿದ್ರ
ಈ ನೋಡ್ರಿ ಬಾಳ ಮಂದಿ ಹೇಳ್ತಾರ ಹಂಗ್ ಕಟ್ಟಬೇಕು ಹಿಂಗ್ ಕಟ್ಟಬೇಕು. ನಾವೇನಿಲ್ಲ, ನೆರಳು ಇಂಪಾರ್ಟೆಂಟ್ ಅದ ನೋಡ್ರಿ. ಇವತ್ತ ಸೆಗಣಿ ಕೈ ಹಾಕಿದ್ರ ಹೀಟ್ ಇರ್ತದ, ಹೀಟ್ ಇರಬಾರ್ದು, ಅದು ತಂಪ್ ಇರ್ಬೇಕ್ರಿ. ಅವಾಗ ಏನಾಗ್ತದ, ಇದ್ರಾಗ ಒಳಗಡೆ ಬ್ಯಾಕ್ಟೀರಿಯಾ ಇರ್ತಾವ. ನೀವ್ ಎಲ್ಲಾ ರೈತರು ಏನ್ ಮಾಡ್ತೀರಿ, ಕಸ ಕಡ್ಡಿ ಕೂಡಿಸಿ ಸಗಣಿ ಹೊರಗೆ ಹೋಗಿರ್ತೀರಿ. ಹೊರಗೆ ಒಗಿಬೇಡ್ರಿ. ನೆರಳಲ್ಲಿ ಹಾಕಿ 2 ಫೂಟ್ ಅಡ್ಡಾಲ್ಕ್ ಮಾಡಿ ಗೋಕೃಪಾಮೃತ ಹಾಕ್ರಿ. 60 ದಿನದಾಗ ನಂಬರ್ 1 ಜಗತ್ನ ನಂಬರ್ 1 ಗೊಬ್ಬರ ತಯಾರತ್ತ. ಇದು ಈಗ 1 ತಿಂಗಳ ಐತ್ರಿ, ಇನ್ನೂ 1 ತಿಂಗಳ ತನ ಚಾಪೋತಿ ಸಿಸ್ಟಮ್ ಆಗಿಬಿಡ್ತದ ನೋಡ್ರಿ. ಇದೇ ಸಗಣಿ ಏನಾಗ್ತದ, ಈ ರೂಪಕ್ಕ ಈ ಸಗಣಿನೇ ಈ ರೂಪಕ್ ಬಂದ್ಬಿಡ್ತೈತ್ರಿ. ಇದೇ ನೀವ್ ಏನ್ ಮಾಡ್ಬೇಕು, ಕಬ್ಬಿನ ಬಡ್ಡ್ಯಾಗ ಏನ್ ಮಾಡ್ಬೇಕು, ಎಲ್ಲಿ ಕಬ್ಬದ ಯಾವ್ದೇ ಬೆಳೆ ಮಾಡ್ರಿ ಅದ್ರ ಬಡ್ಡಿ ಒಳಗ್ ಹಾಕ್ರಿ, ನಂಬರ್ 1 ರಿಸಲ್ಟ್ ಬರ್ತಾವಂತ ನಮ್ಮ ಅನ್ಸಿಕೆ ಹೇಳ್ತೀವಿ. ಇವತ್ತು ನಾವು ಮೊದಲ ಕಸ ಕಡ್ಡಿ ಎಲ್ಲಾನು ಒತ್ತಾಟಿ ಹೋಗಿ ಬಿಡ್ತಿದ್ವಿ. ಇವತ್ತು ಎಂದು ಗೋಪಾಲ್ ಬೈ ಹೇಳ್ಯಾರ 2 ಫೂಟ್ ಅಡ್ಡಾಲ್ಕ ಇದ್ರ ಮ್ಯಾಗ ಗೋಕೃಪಾಮೃತ ಹೊಡೆದು ಇಡಾತೀವಿ. 60 ದಿವ್ಸನಾಗ ಜಗತ್ನ ನಂಬರ್ 1 ಇವತ್ತು ಗೊಬ್ಬರ ನಮ್ಮ ಕೃಷಿ ಬಳಕೆಯನ್ನು ಮಾಡ್ತಿದ್ವಿ. ಇದೇ ಕೃಷಿದಿಂದ ಮಾಡೋಂತ ನೀವು ಕಬ್ಬನು ನೋಡಿರಿ. ಇನ್ನು ಮತ್ತೆ ಕಡ್ಲಿನೂ ಹಾಕೊಂಡಿವಿ, ಅದನ್ನು ನಿಮ್ಮ ನೆಕ್ಸ್ಟ್ ಕಬ್ಬ ಕಡ್ಲಿ ತೋರಿಸ್ತೀವಿ. 65 ದಿನದಾಗ ಚಾಪುತಿ ಆದಂಗ ಗೊಬ್ಬರ ತಯಾರಾಗ್ತದೆ. ನಮ್ಮ ತೋಟದಲ್ಲಿ ನಮಗ ಈ ಗೋಕೃಪಾಮೃತ ಅಂತ ಏನ್ ಹೇಳ್ತೀವಲ್ಲ, ಇವತ್ತ ಪ್ರತಿಯೊಬ್ಬರಿಗೆ ಏನ್ ಮಾಡ್ಬೇಕು, ನಾವು ಇವತ್ತು ದೇವ್ರಿಗೆ ಹೂ ತಪ್ಪತೈತಿ. ನಮ್ಮ ಹೊಲದಾಗಿನ ಇವತ್ತು ಗೋಕೃಪಾಮೃತ ಕಲ್ಚರ್ ಇಲ್ಲಿಂದ ಅಲ್ರಿ, ಬೇರೆ ಬೇರೆ ಇವತ್ತ ಡಿಸ್ಟ್ರಿಕ್ಟ್ ದಿಂದ ಬಂದು ನಮ್ಮಲ್ಲಿ ಇರಂತ ಕಲ್ಚರ್. ಯಾಕಂದ್ರೆ ಕಲ್ಚರ್ ಇಷ್ಟು ಇಂಪಾರ್ಟೆಂಟ್ ಮೇಂಟೈನ್ ಮಾಡ್ಬೇಕಪ್ಪ ಅಂತಂದ್ರ ಆಕಳ ಮಜ್ಜಿಗೆ ಮತ್ತು ಬೆಲ್ಲ ಇದು ಇಂಪಾರ್ಟೆಂಟ್ ಅದ. ನಾವೇನ್ ಮಾಡ್ತೀವಿ, ಪ್ರತಿಯೊಂದು ಎಲ್ಲೇ ಇರ್ಲಾಕ ನಮ್ ತೋಟದಲ್ಲಿ ಇವತ್ತ ಗೋಕೃಪಾಮೃತ ಏನ್ ಮಾಡ್ತೀವಿ ಮಾಡಿ ನಾವು ತೋಟದಲ್ಲಿ ಇವತ್ತ ರೆಡಿ ಮಾಡಿ ಇವತ್ತು ಗೋಕೃಪಾಮೃತ ರೆಡಿ ಮಾಡ್ತೀವಿ. ಅದೇ ಗೋಕೃಪಾಮೃತ ಏನ್ ಮಾಡ್ತೀವಿ, ನಮ್ ತೋಟದಲ್ಲಿ ಅಂತ STP ಮುಖಾಂತರ ಸಪ್ಲೈನು ಆಗ್ತದ, ವೆಂಚೂರ್ ಮುಖಾಂತರ ಸಪ್ಲೈ ಆಗ್ತದ, ಸ್ಪ್ರೇನು ಆಗ್ತದ, ಡ್ರಿಪ್ ಮುಖಾಂತರ ನೋಡ್ರಿ ಹ್ಯಾಂಗ್ ಸಿಸ್ಟಮ್ ವಾಲ್ ಮಾಡ್ಕೊಂಡ್ಯಪ್ಪ ಅಂತಂದ್ರ ಎಲ್ಲಾರು ತೋಟದಾಗ ವಾಲ್ ಮಾಡ್ಕೋತೀರಿ. ಅಲ್ಲಿ ಟ್ರ್ಯಾಕ್ಟರ್ ಹಾಯಿಸ್ತೀರಿ. ನೀವು ಇವತ್ತು ನೋಡ್ರಿ 10-15 ವರ್ಷ ಆಯ್ತು ನಾವು ವಾಲ್ ಮಾಡಿ ನೆರಳಾಗ ಅದಾವ, ಒಂದು ವಾಲ್ನು ಮುರಿದಿಲ್ಲ. ಇಲ್ಲಿಂದೇ ನಾವು ಕುತ್ತಲ್ಲೇ ನೀರ್ ಉಣಿಸಬಹುದು ನಮ್ ಹೊಲಕ್ಕ. ಅಷ್ಟು ಸಿಸ್ಟಮ್ ಒಳ್ಳೇದ ನೆಲದಲ್ಲಿ. ಎಲ್ಲೋ ನಾವು ತೋಟದಾಗಿ ಹೋಗಿ ಓಡಾಡಿ ಉಣ್ಸಕ್ಕಿಂತಲೂ ಒಂದ್ ತೋಲಿ ನಾವು ಸಿಸ್ಟಮ್ನು ಮಾಡ್ಕೊಂಡಿವ್. ಇದೇ ಗೋಕೃಪಾಮೃತ ಏನ್ ಮಾಡ್ತದ, ನೀರಿನ ಮುಖಾಂತರ ಹೋಗ್ತದ ಮತ್ತು ಡ್ರಿಪ್ ಮುಖಾಂತರ ಪ್ರತಿಯೊಂದು ಪ್ಲಾಟಿಗೆ ಹೋಗೋ ಸಿಸ್ಟಮ್ನು ನಾವು ಇಲ್ಲೇ ಮಾಡ್ಕೊಂಡಿವ್ರಿ. ನಮ್ ತೋಟದಲ್ಲಿ ಇರಂತ ಜೇನ್ ಸಾಕಾಣಿಕೆ ಈ ವರ್ಷದಲ್ಲಿ ನಾವ್ ಏನ್ ಮಾಡಿವ್, ಪ್ರಯೋಗ ಮಾಡಿವ್ ಹೊಸದಾಗಿ. ಯಾಕಂದ್ರೆ ಜೇನ ಹುಳ ಒಂದಕ್ಕೊಂದು ಹೂವಿನ ಮ್ಯಾಗ ಪರಾಗ ಪರ್ಸ್ ಮಾಡಿದ ಬಳಿಕೆ ಹೂವ ಹೆಚ್ಚಿಗೆ ಉತ್ಪನ್ನ ಆಗಕ್ಕೆ ಕಾರಣ. ನಮ್ಮ ಎಲ್ಲಿ ತನ ಕೃಷಿ ನಡೀತದಪ್ಪ ಅಂದ್ರೆ ಜೇನ್ ಹುಳ ಇರತನ ಕೃಷಿ ನಡೀತದ. ನೀವು ಎಲ್ಲಾರು ಏನ್ ಮಾಡ್ತೀರಿ, ಪ್ರತಿಯೊಬ್ರು ಹೊಲದಾಗ ಕೆಮಿಕಲ್ ಹೊಡ್ಯಾಕತ್ತೀರಿ. ಕೆಮಿಕಲ್ ಹೊಡೆದ್ರ ಜೇನ್ ಹುಳ ಇರುವುದಿಲ್ಲ. ಅಲ್ಲಿ ಎಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಎಲ್ಲಿ ಪರಿಸರ ಇರ್ತದ ಅಲ್ಲಿ ಜೇನ್ ಹುಳ ಇರ್ತದ. ಇದು ನಮ್ ತೋಟದಲ್ಲಿ ಇರುವಂತ ಕೆರೆಬ್ಯಾಂಕ್ ಹೂವು ಆತದ, ಇವತ್ತು ಮಾವಿನಕಾಯಿ ಹೂವು ಅದಾವ. ಅದ್ರ ಮಕರಂದವನ್ನು ಹೀರಿ ಅದು ಪರಾಗ ಪರ್ಸ ಮಾಡಿ ಜೇನ್ ನಮಗ ಕೊಡ್ತಾವ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಇದು ಕಟ್ಟಿ ಇರ್ತದ್ರಿ ಮಟ್ಟಿ ಬಾಯಿ. ಇದು ಇಲ್ಲಿ ಅಲ್ಲಿ ನೀರು ಇಲ್ಲಿ ಬೆಳಿತಿದ್ದು, ಈ ಕಾಡಿ ಕೌಲಿಲ್ಲ ಆ ಕಾಡಿ ಕೌಲಿ. ಡೆಡ್ ವಾಟರ್ ಅಂತ ಹೇಳ್ತೀನಿ. ನೀವ್ ಎಲ್ಲಾರು ಫಿಲ್ಟರ್ ನೀರ್ ಕೂಡ ಹಾಕ್ತಿರಿ, ಡೆಡ್ ವಾಟರ್ ಕೂಡ ಹಾಕತ್ತೀರಿ. ನೋಡ್ರಿ ಮನುಷ್ಯನ ಎಲ್ಲೋ ಬುಕ್ಣಿ ಆಗ್ತಾವ ಫಿಲ್ಟರ್ ನೀರ್ ಕುಡಿದ್ರೆ. 20 ವರ್ಷ ಐತ್ರಿ ಇವತ್ತು ಫಿಲ್ಟರ್ ನೀರ್ ಖರೀದಿ ಮಾಡಿಲ್ಲ. ಯಾಕೆ ಮಾಡ್ಬೇಡ ಅಂತೀರಿ, ಒಂದು ಬಾಟಲ್ ತೋತಿರಿ, ಪ್ಲಾಸ್ಟಿಕ್ ಹೋಗಿತ್ತೀರಿ, ನಮ್ ಪರಿಸರ ಹಾಳು ಮಾಡ್ತೀರಿ. ಒಂದು ವಾಟರ್ ಫಿಲ್ಟರ್ ನೀರ್ ಮಾಡ್ಬೇಕಾದ್ರೆ ಅದರಿಂದ 3 ಲೀಟರ್ ನೀರನ್ನು ವೇಸ್ಟ್ ಮಾಡ್ತಾರ. ಜಗತ್ನ ಇವತ್ತು ರಾಜು ದೀಕ್ಷಿತ್ ಹೇಳದಂತೆ ಈ ಕೂವಾ ಅದ್ರಲ್ಲಿ ನೀರ ನೋಡ್ರಿ, ಅಲ್ಲಿ ಬೇವಿನ ಗಿಡದ ತಪ್ಪಲಾದ, ಬೇವಿನ ಹೂವದ, ಹುಂಚಿನ ಗಿಡ ಆದ್ರಿ. ಪ್ರತಿಯೊಂದು ಜಗತ್ನ ನಂಬರ್ ಆಯುರ್ವೇದಿಕ್ದಲ್ಲಿ ನಮ್ಮ ಬಾಯಿ ನೀರ ಶ್ರೇಷ್ಠ ಅಂತ ಇವತ್ತು ರಾಜು ದೀಕ್ಷಿತ್ ಹೇಳದಂತೆ. ನಮ್ಮ ಮನೆಗೆ ನಾವು ಬಳಸಬೇಕಾದ್ರ ಒಳ್ಳೇದು ಇತ್ತಂದ್ರ ಇವತ್ತ ಬಾಯಿ ನೀರ. ಇದೇ ನೀರ್ ಎಲ್ರಿ 2 ದಿನ ತಯಾರು ಮಾಡ್ತಾರ. ನಮ್ಮ ಮನ್ಯಾಗ ಇವತ್ತು ಬೆಳಗ್ಗೆ ನೀರು ಕುಡ್ದಿದ್ದು ಮರ್ದಿನ ಐತಂದ್ರ ಒಗಿತಾರ, ಮತ್ ಹೊಸ ನೀರ್ ತುಂಬ್ತಾರ. ಅದು ಪ್ಲಾಸ್ಟಿಕ್ ರೀ. ಪ್ಲಾಸ್ಟಿಕ್ ದಿಂದ ಏನೇನ್ ಆಗ್ತದ, ಕ್ಯಾನ್ಸರ್ ಅನ್ನಂತ ಮಹಾಮಾರಿ ಆಗ್ತದ. ನೀವು ಫಿಲ್ಟರ್ ನೀರ್ ಕುಡಿಯತ್ತಿದಿಲ್ಲ, ಡೆಡ್ ವಾಟರ್ ಕುಡಿಯಾಕತ್ತೀರಿ. ಆರೋಗ್ಯವಂತ ನೀರ್ ಬೇಕಂದ್ರ ಬಾಯಿ ಒಳಗೆ ನೀರ್ ಕುಡೀರಿ, ಒಳ್ಳೇದು. ನೋಡ್ರಿ ಈ ಸೀಸನ್ ವೈಸ್ ಇವತ್ತು ಬೇಸಿಗೆ ಅದ, ಎಲ್ಲಾರು ಫ್ರಿಜ್ ನ ನೀರ್ ಕುಡಿತೀವಿ. ಫ್ರಿಜ್ ಅಲ್ಲ, ಮಣ್ಣಿನ ಪಾತ್ರೆ ಒಳಗೆ ನೀರ್ ಕುಡಿಬೇಕು. ಗಚ್ಚಿಂದ ರೀ, ಇದು ಗಚ್ಚ ಇಲ್ರಿ, ಗಚ್ಚ ಅವಾಗಿತ್ತಲ್ರಿ ಗಚ್ಚಿಂದ. ಸಿಮೆಂಟ್ ಯೂಸ್ ಮಾಡಿಲ್ರಿ, ಅಲ್ಲಿ ಗಚ್ಚ ಯೂಸ್ ಮಾಡ್ಯಾರ ಅದಕ್ಕೆ. ಕಟ್ಟಡ ಇಲ್ಲಿ ಉಳ್ಮೇನೆ ಇಲ್ರಿ ಹೊಲ್ದಾಗ, ಅಜ್ಜಿ ಬಾತ್ ಉಳ್ಮೇಲೆ ನೋಡ್ರಿ ನೀವು ಎಲ್ಲಾ ಕಡೆ ಪ್ಯಾಕ್ ಆಗಿಬಿಟ್ಟದ. ರೈತರ ಆದ ಬಳಿಕ ನಮ್ಮ ಮನೆಗೆ ಏನತ್ತಾವ ಶೇಂಗಾ. ಇವತ್ತ ಬಡೂರ್ ಬದಾಮಿ ಅಂತೇಳಿ ಇವತ್ತ ಶೇಂಗಾ ಅಂತ ಹೇಳ್ಯಾರ. ಅದಕ್ಕ ನೀವೇನ್ ಮಾಡ್ಬೇಕು, ರೈತರ ಆದ ಬಳಿಕ ನಮ್ಮ ಮನೆಗೆ ಏನತ್ತದ, ಶೇಂಗಾವನ್ನು ನಾವೇ ಬೆಳ್ಕೋಬೇಕು. ಶೇಂಗಾದ ಗಾಣದ ಎಣ್ಣೆ ಇವತ್ ಹಾರ್ಟ್ ಎದಕ್ ಆಗ್ತದ್ರಿ ಅಂತಂದ್ರ ನೀವ್ ಏನ್ ತಿನ್ನಾಕ್ತಿರಿ, ಇವತ್ತ ಪೆಟ್ರೋಲಿಯಂ ಪೊಡ್ಯಾಟ್ ಎಣ್ಣೆ ತಿಂತೀರಿ. ಎಲ್ಲೇ ತೋರು ಒಳ್ಳೆ ಶುದ್ಧ ಗಾಣದ ಎಣ್ಣೆ ತೊಂದು ನೋಡ್ರಿ. ನಾವು ಬೆಳ್ಕೊಳಕ್ ಆಗಲಕ್ಕಂದ್ರ ಇಲ್ಲ, ನಮ್ ಗುಲ್ಬರ್ಗದಲ್ಲಿ ಸ್ವದೇಶಿ ಸ್ವಾಭಿಮಾನದಲ್ಲಿ ಇವತ್ತು ಬಹಳಷ್ಟು ವರ್ಷದಿಂದ ಗಾಣದ ಎಣ್ಣೆಯನ್ನು ತಯಾರು ಮಾಡಿ ಇವತ್ತು ಕೂಡ ಆಗ್ತಾರ. ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೇಕು. ಪ್ರತಿಯೊಂದು ತೋಟದಾಗ ಶೇಂಗಾ, ಇವತ್ತು ಶೇಂಗಾಕ್ ಏನ್ ಬೇಕಪ್ಪ, ಸ್ವಲ್ಪ ನೆಳ್ಬೇಕು.
ಆ ನೆಳ ಮೇಂಟೈನ್ ಮಾಡಕ್ ಏನ್ ಮಾಡಿದೀವಿ ನಾವ್ ಮೆಕ್ಕೆಜೋಳ ಹಚ್ಕೊಂಡಿವಿ ನೋಡ್ರಿ ನಮ್ಮ ಮನೆಗೆ ಏನ್ ಬೇಕಪ್ಪ ನಮ್ ಗಾಣಕ್ಕ ಬೆಂಡಿ ಗಿಡ ರೀ ನಾವ್ ಎಲ್ಲೋ ಒಂದೊಂದು ಬೆಂಡಿ ಗಿಡ ಪ್ರತಿಯೊಂದು ತೋಟದಲ್ಲಿ ಇವತ್ತು ಚೆಲ್ತಾ ಇದೀವಿ ಯಾಕಂದ್ರೆ ಜಗತ್ತನ್ನ ಬೆಲ್ಲ ತಯಾರಬೇಕಾದ್ರೆ ಬೆಂಡಿ ಗಿಡ ಇರ್ಲಾರ್ದೆ ಆಗೋದಿಲ್ಲ ಅದಕ್ಕೆ ಶೇಂಗಾ ಹೋಳ್ಗಿ ಇವತ್ತು ಎಣ್ಣೆ ನೋಡ್ರಿ ಇವತ್ತು 140 ರೂಪಾಯಿ ಕೆಜಿ ಸೆಗಣಿ ಇದು ಅದ ಶೇಂಗಾ ಅದರಿ ಅದಕ್ಕೆ ರೈತರು ಏನ್ ಹೇಳ್ತೀರಿ ಬರೀ ಒಂದೇ ಕಬ್ಬು ಅಂತಲ್ಲ ನಮ್ಮ ಮನೆಗೆ ಏನತ್ತಾವ ಅದನ್ನು ನಾ ಬೆಳ್ಕೊಬೇಕಂದ್ರೆ ನಮ್ಮ ಇದು ಒಂದು ಅರ್ಧ ಎಕರೆದಲ್ಲಿ ನಮ್ಮ ಮನೆಗೆ ನಾವು ಬೇಸಿಗೆ ಶೇಂಗಾ ಹಾಕೊಂಡಿ ಅಂತ ಹೇಳ್ತೇನ್ರಿ ನಾ ಇದು ಶೇಂಗಾ ಬಿತ್ತಿತ್ರಿ ಈಗ ಏನಿಲ್ಲ ನಾಳೆ ನಾಡ್ದು ರೂಟ್ರ್ ಹೊಡೋದು ಅಲ್ಲೇ ಗೊಬ್ಬರ ತಯಾರತ್ತದ ನಾವೇನ್ ಮಾಡಿದೇವು ಇಷ್ಟು ಶೇಂಗಾ ಹಾಕಿದೇವ್ರಿ ಉಳ್ದಿದ್ ಬೀಜ ಅಂತೇಳಿ ಇಲ್ಲಿ ಏನ್ ಮಾಡಿದೇವ್ ಹೆಸರ ಉದ್ದ ಇಲ್ಲ ಹೆಸರು ಹಾಕೊಂಡಿವ್ರಿ ಇಲ್ಲಿ ನೋಡ್ರಿ ಒಂದು ಹುಲ್ಲ ಬಂದಿಲ್ಲ ಅದ್ರ ಜೊತೆ ಅವತ್ತೇ ಬಿತ್ತಿದೆವು ಹಾ ನಾವೇನ್ ಮಾಡ್ಬೇಕು ಈಗ 8x5 ಮಾಡಲ್ ಅದ ಇದು ಮಿನಿಮಮ್ 5ನೇ ಕುಳಿ ಕಬ್ಬ ಅದ ಇಲ್ಲಿ ಒಳಗಡೆ ಏನ್ ಮಾಡಿದ್ವಿ ನಾವು ನೋಡ್ರಿ ಇವತ್ತು ಒಂದು ಲೀವ್ ಮಲ್ಚಿಂಗ್ ಅದ ನಿಮಗ ಒಂದು ಹಸರ ಮಲ್ಚಿಂಗ್ ಅದ ಇವು ಎರಡು ಇದ್ದಾಕಡೆ ನಮ್ ಕೃಷಿದಲ್ಲಿ ಕಬ್ಬು ಬೆಳೀತದ ಆರ್ಗ್ಯಾನಿಕ್ ದ ಬರೀ ಒಂದೇ ಕಬ್ಬು ಅಂದ್ರ ಬಹಳಷ್ಟು ಸಾಧ್ಯ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಇಂಟರ್ ಕ್ರಾಪ್ ಒಳಗಡೆ ಅಂತರದಲ್ಲಿ ನೋಡ್ರಿ ಇಲ್ಲಿ ನಾವು ಇಲ್ಲಿ ಒಂದೇ ಹೆಸರು ಇಲ್ರಿ ನಮ್ ಮನೆಗೆ ಏನಪ್ಪ ನೋಡ್ರಿ ಪ್ರತಿಯೊಂದಿಗಾರಿ ನಮ್ ತೋಟಕ್ಕ ಮನೆಗೆ ಈಗಾರಿ ಸೌಂತಿನಕಾಯಿ ಈಗಾರಿ ಒಳಗಡೆ ಏನ್ ಮಾಡಿವಿ ಚೌಳಿ ಗಿಡ ಹೈಯೆಸ್ಟ್ ರೇಟ್ ನ್ಯಾಚುರಲ್ ಎದ್ರಾಗಿರ್ತಪ್ಪ ಅಂದ್ರೆ ಚೌಳಿ ಗಿಡದಾಗಿರ್ತದ ಹೆಸರದಾಗಿರ್ತದ ಈ ವೀರ್ಯ ಗೊಬ್ಬರ ಕೊಡೋಕಂತ ಕೆಲಸ ಎದ್ರಾಗ ಮಾಡ್ತಪ್ಪ ಅದ ಅಲಸಂದಿ ಒಳಗ್ ಮಾಡ್ತದ ನೀವು ಪ್ರತಿಯೊಂದು ನೋಡ್ಬೋದು ಈಗ ನಾವು ಏನ್ ಮಾಡಿವಪ್ಪ ಅಂದ್ರೆ ಎಲ್ಲಿ ಜಾಗ ಸ್ವಲ್ಪನು ಗ್ಯಾಪ್ ಬಿಟ್ಟಿಲ್ಲ ಯಾಕೆ ಬಿಟ್ಟಿಲ್ಲಪ್ಪ ಅಂದ್ರ ಗ್ಯಾಪ್ ಇದ್ದಲ್ಲಿ ಸೌಂತಿನಕಾಯಿ ಹೀರಿಕಾಯಿ ಈ ಕಬ್ಬಿನ ಒಳಗೆ ನೋಡ್ರಿ ಹ್ಯಾಂಗ್ ಬಂದದ ಇದು ನೋಡ್ರಿ ಭೂಮಿ ಹೊದಿಕೆ ಬಹಳ ಇಂಪಾರ್ಟೆಂಟ್ ಅದ ಮನುಷ್ಯನಿಗೆ ಅರ್ಬಿ ಹ್ಯಾಂಗ ನಾವು ಬಿಸಿಲು ಹತ್ತಬೇಡ ಅಂತೀವಲ್ಲ ಅದೇ ರೀತಿಯಾಗಿ ಹೊದಿಕೆ ಒಂದು ನೋಡ್ರಿ ಇಲ್ಲಿ ನಾವು ಹೊದಿಕೆ ರೌದಿ ಸುಡೋದಿಲ್ಲ ಒಂದ್ ಸಾಲದಾಗ ರೌದಿ ಇಟ್ಟಿವಿ ಒಂದ್ ಸಾಲದಾಗ ಆಚ್ಛಾದನ ಹಾಕಿದೀವಿ ಇವ್ ಎರಡು ಇಂಟರ್ ಕ್ರಾಪ್ ದಲ್ಲಿ ಮಾಡಿದ್ರ ನೋಡ್ರಿ ಕಬ್ಬು ತಾನಾಗೆ ಚೆನ್ನಾಗಿ ಬೆಳಿತಾ ಅಂತ ನಾ ಇಚ್ಛೆಯಿಂದ ಹೇಳಕ್ ಇಚ್ಛೆ ಪಡ್ತೀನಿ ಒಳಗಡೆ ಏನ್ ಮಾಡಿದ್ವಿ ಸಾಕಷ್ಟು ಸೌಂತಿನಕಾಯಿ ಹಾಕೊಂಡಿವಿ ನಮ್ ಮನೆಗೆ ಸೌಂತಿನಕಾಯಿ ಹೆಸರು ಉದ್ದು ಒಳಗಡೆ ಇಂಟರ್ ಕ್ರಾಪ್ ಮಾಡ್ಕೊಂಡಿವ್ರಿ ಈ ನಮ್ಮ 6 ಫೂಟ್ ಕಬ್ಬದ 6 ಫೂಟ್ ನ ಒಂದೇ ಲೈನ್ ನಾವು ಕಡ್ಲಿ ತಂದಿವ್ ಇಲ್ಲಿ ನೋಡ್ಬೋದು ನೀವು ಒಂದೇ ಲೈನ್ ಅದ ಇದು 6 ಫೂಟ್ ಅದಂದ್ರೆ ಮಿನಿಮಮ್ ಇದು ಕಡ್ಲಿ ಬೆಳೆದಿದೆ ಎಷ್ಟಪ್ಪ ಅಂತಂದ್ರ ಇಲ್ಲಿ ನಾವು ನೋಡ್ರಿ 5 ಫೂಟ್ ಕಡ್ಲಿ ಬೆಳೆದವ್ರಿ ಅಷ್ಟ ಅಡ್ಡಾಲ್ಕ್ ಹೋಗಿ ಆ ಕಬ್ಬಿಗೆ ಈ ಕಬ್ಬಿಗೆ 6 ಫೂಟ್ ನೀವು ಕಣ್ಣಾರೆ ನೋಡ್ಬೋದು ಇವತ್ತ ಟಚ್ ಆಗಾಕತೈತಿ ಇದು ನೋಡ್ರಿ ಕಾಯಿ ನೋಡ್ರಿ ಎಷ್ಟದ ಪ್ರತಿಯೊಂದು ಕಾಯಿ ನೋಡ್ರಿ ಇವತ್ತು ನೋಡ್ಬೋದು ಈಗ ರೀ ಸಾಕಷ್ಟು ಕಡ್ಲಿಯಲ್ಲಿ ಕಾಯಿ ಅದ ಮತ್ತ ರೈತರು ಏನ್ ಮಾಡ್ತಾರ ಬರೀ ಒಂದೇ ಕಬ್ಬು ಹಚ್ತೀರಿ ನೀವು ಒಳಗಡೆ ಇಲ್ಲಿ ನೋಡ್ರಿ ಇದು ಜಗತ್ತ ನಂಬರ್ 1 ತಪ್ಲ ಇವತ್ತು ಗೊಬ್ಬರ ರೂಪದಾಗ ಈ ಕಡ್ಲಿದು ಬೀಳ್ತದ ಕಡ್ಲಿ ಬ್ಯಾಳಿದಿಂದ ಹೋಳಿಗೆ ತಯಾರಾಗ್ತದ ಕಡ್ಲಿ ಹಿಟ್ಟ ಮತ್ತು ನಮ್ಮ ಆಕಳ ಹಾಲ ಅರಿಶಿನ ಪೌಡರ್ ಹಾಕಿದ್ರೆ ಇವತ್ತು ರಾಜು ದೀಕ್ಷಿತ್ ಹೇಳದಂತೆ ನಮ್ಮ ಮುಖಕ್ಕೆ ಹಚ್ಕೊಳಕ ಸಾಬನ್ ಅನ್ನಂತ ಕೆಮಿಕಲ್ ಬಿಟ್ಟು ನ್ಯಾಚುರಲ್ ಆಗಿ ಕಡ್ಲಿ ಹಿಟ್ಟು ಅರಿಶಿನ ಪೌಡರ್ ಹಾಲು ಹಚ್ಕೋರಿ ಅದೇ ನಿಮ್ ಮುಖಕ್ಕೆ ಹಚ್ಕೋರಿ ಅಂತ ಹೇಳಕ್ ನಾ ಇಚ್ಛೆ ಪಡ್ತೀನಿ ನಾವ್ ಇದೇ ಕಡ್ಲಿ ಒಳಗೆ ಏನ್ ಮಾಡಿದೇವ್ ಅಲ್ಲೊಂದೊಳ್ಳೆ ನೀವು ನೋಡ್ಬೋದ್ರಿ ಜ್ವಾಳ ಹಾಕೊಂಡಿವ್ ಈ ಜ್ವಾಳ ಎದಕ್ಕಪ್ಪ ಅಂತಂದ್ರ ನಮ್ಮ ಸಂಬಂಧ ಅಲ್ಲ ನೀವು ಎಲ್ಲಾರು ಹೇಳ್ತಾರ ನಾ ಹಂಗ ದಾನ ಮಾಡ್ತೀನಿ ಹಿಂಗ್ ದಾನ ಮಾಡ್ತೀನಿ ಅದು ಮಾಡ್ಬೇಡ್ರಿ ರೈತರಾದ ಬಳಿಕ ಇಡೀ ನಮ್ಮ ಆಲ್ಮೇಲೆ ನೋಡ್ತೀನಿ ಬರೀ ಕಬ್ಬ ಹತ್ತಿ ಮೆಣಸಿನ ಗಿಡ ಆದ್ರೆ ಜ್ವಾಳ ಯಾರು ಬೆಳೆಯೋರಿಲ್ಲ ಜ್ವಾಳ ಯಾಕೆ ಬೆಳೀರಿ ಈ ಗುಬ್ಬಿಗೆ ತಿನ್ನಾಕ ಏನದ್ರಿ ಕಬ್ಬು ತಿಂತಾವ ಗುಬ್ಬಿ ಹತ್ತಿ ತಿಂತಾವ ಗುಬ್ಬಿ ಇಷ್ಟ ಅನ್ನೋದು ನಮ್ಮ ತೋಟದಲ್ಲಿರಂತ ಜ್ವಾಳ ನಾವ್ ಇಲ್ಲಿ ಯಾಕೆ ಜ್ವಾಳ ಹಾಕೊಂಡಿ ಅಂದ್ರೆ ಇದು ಯಾವ್ದೋ ಒಂದಿನ ಪಕ್ಷಿನ ಹಾ ಅಂತ ಹೊಡೆಯೋದಿಲ್ಲ ಯಾಕಪ್ಪ ಅಂತಂದ್ರೆ ನೀವು ನೋಡ್ಬೋದು ಅವು ಎಷ್ಟು ತಿಂತಾವ ತಿನ್ಲಿರಿ ಯಾರಿ ಒಂದು 4ನೇ ಭಾಗ ಅವು ತಿನ್ಲಿರಿ ಒಂದ್ 8ನೇ ಭಾಗ ನಮಗ್ ಉಳಿತದ ಈ ಕಡ್ಲಿ ಒಳಗೆ ಕಬ್ಬಿನ ಒಳಗೆ ನಾವು ಜ್ವಾಳನು ಬೆಳಿಲತ್ತಿದ್ದೇವು ನೋಡ್ರಿ ಎಷ್ಟು ತೆನಿ ಚೆನ್ನಾಗ್ಯದ ಈಗ ಎಷ್ಟ್ ತಿಂದವ್ರಿಯಪ್ಪ ಎಲ್ಲಾ ಕೊಡ್ಸಿ ಒಂದ್ ಅರ್ಧ ತೆನಿ ಅವು ಜ್ವಾಳ ತಿನ್ಲಿ ನಾ ಹೇಳ್ತೀನಿ ರೈತರಾದ ಬಳಿಕ ಪ್ರಾಣಿ ಪಕ್ಷಿಗಳು ಇಂಪಾರ್ಟೆಂಟ್ ಅದ ಜ್ವಾಳ ಹಾಕ್ರಿ ನೀವು ಪ್ರತಿಯೊಬ್ಬರು ಪ್ರಾಣಿ ಪಕ್ಷಿಗಳು ಉಳಿದ್ರ ನಮ್ಮ ಮುಂದಿನ ದಿನದಾಗ ಕೃಷಿ ಆಗ್ತದ ನೋಡ್ರಿ ಕಬ್ಬಿನ ಒಳಗಡೆ ನಾವು ಮೆಂತೆ ಹಾಕೊಂಡಿದ್ವಿ ಒಂದ್ ಲೈನ್ ಕಬ್ಬಿನ ಒಳಗಡೆ ಸೌಂತಿನಕಾಯಿ ಅದರಿ ಮತ್ತ ಹಾಯಸ್ ರಿಚ್ ಕೊತ್ತಂಬರಿ ಅದ ಒಂದೇ ಊಟ ಬರೀ ತಿನ್ಕೋತೀರಿ ಅಂದ್ರೆ ಇರಲ್ಲ ಭೂಮಿಗೂ ಅದಕ್ಕೆ ಏನ್ ಮಾಡ್ಬೇಕು ಒಂದು ಕಡ್ಲಿ ಒಂದು ಜ್ವಾಳ ಈಗ ನೋಡ್ರಿ ಬಾಳ ಜನ ಒಂದಿಷ್ಟು ನಿಮ್ ರೈತರಾದ ಬೇಕ ಈಗ ನೀವ್ ಏನ್ ಮಾಡ್ರಿ ಒಂದು ಬೀಜ ಹಾಕ್ರಿ ಸೌಂತಿನಕಾಯಿ ಬರೀ ಒಂದೊಂದೇ ಬೀಜ ಎಲ್ಲಾನು ಈಗ ಸೌಂತಿನಕಾಯಿ ಅದಾವ್ರಿ ನಮ್ಮ ಹೊಲದಾಗ ಕಡ್ಲಿ ಅದ ಒಳಗಡೆ ಇದ್ರಾಗ ನಾವು ಅಲ್ಲಿ ಇಲ್ಲಿ ಏನ್ ಮಾಡಿವ್ ಬೆಂಡಿನ ಒಂದೊಂದೇ ಗಿಡ ಹಾಕೊಂಡಿವಿ ಒಳಗಡೆ ಕೊತ್ತಂಬರಿ ಒಂದ್ ಸಾಲ ಮೆಂತೆ ಸೌಂತಿನಕಾಯಿ ಜ್ವಾಳ ಕಡ್ಲಿ ಮಿನಿಮಮ್ ನಮ್ ಕಬ್ಬನಾಗ 5 ತರ ನಿಮಗ ನೋಡ್ಲಾಕ ವೆರೈಟಿಗಳು ಸಿಗ್ತಾವ ಅಂತ ಹೇಳ್ತೀನಿ ಒಳಗ ತಳಗ ಕಡ್ಲಿ ಇಲ್ಲಿ ಕಬ್ಬ ಮೇಲ್ಗಡೆ ಜ್ವಾಳ ಮೂತ್ ಆದಂಗ ಆಗ್ಯದ ನೋಡ್ರಿ ಈಗ ರೀ ಎಷ್ಟ್ ತಿಂತಾವ್ರಿ ಗುಬ್ಬಿ ಹೇಳ್ರಿ 4 ತಿಂತಾವ ಇಲ್ಲಿ ನೋಡ್ರಿ ಇನ್ನೊಂದು ತೇನಿ ನಮಗ್ ಒಳ್ಳೇದಲ್ಲ
ಅದಕ್ಕೆ ಜ್ವಾಳನು ಎಲ್ಲಾರು ಕಬ್ಬಿನ ಒಳಗೆ ನಾವು ಇಂಟರ್ ಕಾಪ್ ಎಲ್ಲಾನು ತೋತೀವಿ. ಕೊತ್ತಂಬರಿ ಯಾಕೆ ಹಾಕ್ರಿಯಪ್ಪ ಅಂತಂದ್ರೆ ನೈಟ್ರೋಜನ್, ಹೈಯೆಸ್ಟ್ ನೈಟ್ರೋಜನ್ ಕೊತ್ತಂಬರಿದಲ್ಲಿ ಅದ. ಅದಕ್ಕೆ ಹೇಳೋದು ಪ್ರತಿಯೊಂದು ಇವತ್ತು ಕೊತ್ತಂಬರಿ ಲೈನ್ ಒಂದು ಮೆಂತೆ ಲೈನ್ ಹಿಂಗ್ ಚೇಂಜ್ ಮಾಡ್ಕೊರಿ ಅಂತ ನಾ ರೈತರಿಗೆ ಹೇಳ್ತೀನಿ ಅಂತ ಹೇಳ. ಇಲ್ಲಿ ಕಬ್ಬ ಟೊಂಕ ಮಠ ಅದ, ಜ್ವಾಳ ನನ್ಕಿಂತಲೂ ಭಾರಿ, ನಾನ್ ನೋಡಿ ಭಾರಿ ಅಂತದ, ಕಡ್ಲಿ ನನ್ಕಿಂತಲೂ ಭಾರಿ ಅದ. ಎಲ್ಲಾ ಒಂದಕ್ಕೊಂದು ನಾ ಮುಂದ ನೀ ಮುಂದ ಅಂತೇಳಿ ನೋಡ್ರಿ. ಇದು ಕಬ್ಬ್ ನೋಡ್ರಿ, ಈ ಕಡ್ಲಿ ಬರ್ತಾನ ನಮ್ ಎದಿ ಮಠ ಬಂದದ. ಈ ಜ್ವಾಳ ನೋಡ್ರಿ ಹೆಂಗಾಗ್ಯದ ಈಗ, ಕಡ್ಲಿನೂ ಬಂದದ. ಅದಕ್ಕೆ ರೈತರ ಆದ ಬಳಿಕ ನಾವು ಎಲ್ಲಾನು ಇಂಟರ್ ಕ್ರಾಪ್ ಬೆಳ್ಕೊಳ್ಬೇಕು. ಅವಾಗೆ ರೈತರ ಆತೀವಿ. ಇಲ್ಲಿಕಂದ್ರ ಒಂದೇ ಕಬ್ಬು ಬೆಳಿತೀನಿ ಅಂದ್ರ ಸಾಧ್ಯನೇ ಇಲ್ಲ. ಅದಕ್ಕೆ ಏನ್ ಮಾಡಿವಿ, ಜ್ವಾಳಕ ಕಡ್ಲಿಗೆ ನಾವು ಏನ್ ಮಾಡಿವಿ, 3 ಸಲ ಗೋಕೃಪಾ ಅಮೃತ ಸ್ಪ್ರೇ ಮಾಡಿವಿ. ಡ್ರಿಪ್ ಮುಖಾಂತರ ಗೋಕೃಪಾ ಅಮೃತ ಕೊಟ್ಟಿವಿ. ಆಕಳ ಸಗಣಿ ನಾವು ಈ ಲೈನ್ ಹಾಕೊಂಡಿವ್. ಅದಕ್ಕೆ ಈ ನಂಬರ್ 1 ಕಬ್ಬ ಆಗ್ತದ, ಜ್ವಾಳನ ಆಗ್ತದ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ ಅಂತದ. ಮತ್ತೆ ಏನೇ ಮಾಡ್ರಿ ಒಟ್ಟ ಇಂಟರ್ ಕ್ರಾಪ್ ಈ ಹವೇಜ್ ಏನದ್ರಿ, ಈ ನಾಂದಿಲ್ಲ ನಾವ್ ಯಾಕೆ ಚೌಳಿ ಗಿಡ ಹಾಕೋತೀವಿ ಈಗ ರೀ, ಚೌಳಿ ಗಿಡ ಹೈಯೆಸ್ಟ್ ನೈಟ್ರೋಜನ್ ಅದ ರೀ ಚೌಳಿ ಗಿಡದಾಗ ರೀ. ಅದಕ್ಕೆ ಅದು ಚೌಳಿ ಗಿಡ ಅಂತಲ್ರಿ, ಈ ಕೊತ್ತಂಬರಿ ಹೈಯೆಸ್ಟ್ ನೈಟ್ರೋಜನ್. ನಮ್ಮ ಮನಿ ಮಾರ್ಕೆಟ್ ಸಂಬಂಧ ಅಲ್ರಿ, ಇದು ಇಲ್ಲೇ ಬಿಡದ್ರಿ. ಸ್ವಲ್ಪ ಕಿದ್ಕೋತಂಗಿ ಒಂದ್ 4 ಗಂಟೆ ಮಾತ ಎಲ್ಲಾದ್ರ ಗಾಯ ಐತಂದ್ರ ನೀವು ಹಾಕೋರಿ ಅರಿಶಿನ ಪೌಡ್ರ. ನಿಮ್ಮ ಗಾಯ ನಿವಾರಣೆ ಕದ. ಜಗತ್ನಾಗ ರೀ ಇವತ್ತು ನಿದ್ದೆ ಬರಲ್ಲ, ಎಲ್ಲಾರು ಏನ್ ಮಾಡ್ಲತ್ತಾರ, ನೀವು ಅಲೋಪತಿ ಗುಳಿಗೆ ತೊಂದ್ ಮಕ್ಕೋತೀರಿ. ಆಕಳ ಹಾಲ್ದಾಗ ಅರಿಶಿನ ಪೌಡ್ರ್ ಕುದಿಸಿ, ನೀವು ಪೌಡ್ರ್ ಒಳಗ್ ಕುದಿಸಿ 1 ಗಿಲಾಸ್ ಎಲ್ಲಾರು ಕುಡೀರಿ, ಜಗನ್ ಶಾಂತ ನಿದ್ದೆ ಆಗ್ತದ. ಈ ಕ್ಯಾನ್ಸರ್ ತಡೆಗಟ್ಟಂತ ಶಕ್ತಿ ನಮ್ಮ ಅರಿಶಿನ ಪೌಡರ್ದಲ್ಲಿ ಅದಂತ ನಾನು ಎದೆ ತಟ್ಟೆ ಆಯುರ್ವೇದಿಕ್ದಾಗ ಹೇಳಕ್ ಇಚ್ಛೆ ಪಡ್ತೀನಿ. ನಮ್ ತೋಟದಲ್ಲಿ ಆದ ಬಳಿಕ ನಾವು ಏನ್ ಮಾಡ್ತೀವಿ, ರೈತರ ಆದ ಬಳಿಕ ಅರಿಶಿನ ಹಚ್ಕೋತೀವಿ. ಇದರದೇ ಮೌಲ್ಯವರ್ಧನೆ ಮಾಡಿ ಪೌಡರ್ ಅನ್ನು ಮಾಡಿ ಇವತ್ತು ಪೌಡರ್ ಮಾರ್ಕೆಟ್ ಮಾಡ್ತಾ ಇದ್ದೀವ್ರಿ. ಇಂಟರ್ ಕ್ರಾಪ್ ನೋಡ್ರಿ, ಇದ್ರೊಳಗಡೆ ಅಲ್ಲೊಂದಲ್ಲೊಂದು 10 ಫೂಟಿಗೆ ಒಂದು ತೊಗರಿ ಹಾಕಿರ್ತೀವಿ. ಮಲ್ಟಿ ಕಟರ್ ತೊಗರಿ ಅಂತ ಹೇಳಿ ಇದು ಹೈಟ್ ಆಗ್ತದ. ಎಣ್ಣೆ ಮತ್ತೆ ಮೆಣಸಿನ ಗಿಡ ನೋಡ್ರಿ, ಈ ಅರಿಶಿನ ಜೊತೆ ಕಾಂಬಿನೇಷನ್ ಮೆಣಸಿನ ಗಿಡ ಒಳ್ಳೇದಾಗ್ತದ. ತೊಗರಿ ನೆರಳಿನ ಸಂಬಂಧ ಹಾಕೊಂಡಿವಿ ಒಳಗಡೆ. ಆಯ್ತು ಹಾರ್ವೆಸ್ಟಿಂಗ್ ಬಂದದ, ಇದನ್ನು 1 ವಾರದಾಗ ಈಗ ಹಾರ್ವೆಸ್ಟಿಂಗ್ ಮಾಡ್ತೀವಿ. ಒಂದ್ 10 ಕ್ವಿಂಟಲ್ 15 ಕ್ವಿಂಟಲ್ ತನಕ ಬರ್ತೈತ್ರಿ. ಈ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲ ಘಟಕದಲ್ಲಿ ಇವತ್ತ ಬನ್ಸಿಗಿರ್ ಗೋಶಾಲ ಈ ಗೋಕೃಪಾಮೃತ ಬಳಕೆದು ನಾವು ಏನ್ ಮಾಡಿವಿ, ಇಲ್ಲಿ ಪ್ರತಿಯೊಂದು ಏನ್ ಮಾಡಿವಿ 5 ತರ ಪ್ರಕಾರದ್ದು ಪ್ರತಿಯೊಂದು ಡಿಜಿಟಲ್ ಆಗಿ ಇವತ್ತು ಬರ್ದ್ ಹಾಕಿವು. ಗೋಕೃಪಾಮೃತನ ಬಳಕೆಯನ್ನು ಮಾಡಿ ಇವತ್ತು ಕಣ್ಣಾರೆ ನೋಡ್ಬೋದು. ಒಂದ್ ಕಬ್ಬ ಎಷ್ಟಪ್ಪ ಅಂತಂದ್ರ 42 ಗಣಿಕೆ ಕಬ್ಬ ಬೆಳೆದಂತ ಉದಾಹರಣೆ ಅದ. ಹೈಯೆಸ್ಟ್ ಗೋಕೃಪಾಮೃತ ಹೈಯೆಸ್ಟ್ ಸಗಣಿಯಾಗಿ ಸ್ಟಾರ್ಟಿಂಗ್ ನಾವು ಗೋಕೃಪಾಮೃತ ಪ್ರಯೋಗ ಮಾಡಿ ನೋಡ್ದಾಕಾರ ಇದೇ ಕಬ್ಬಿಗೆ ಡಿಸಿ ವಿಜಯ ಮಾಂದೇಶನ್ ಅಂತ ಡಿಸಿ ವಿಜಿಟಿಂಗ್ ಬಂದಂತ ಉದಾಹರಣೆ ಐತಿ. ಈ ಗೋಕೃಪಾಮೃತ ಬಗ್ಗೆ ಇವತ್ತು ಗೋಪಾಲ್ ಭಾಯ್ ಸುತಾರಿ ಅವರಿಗೆ ತುಂಬಾ ಧನ್ಯವಾದ ಹೇಳಕ್ಕೆ ಪಡ್ತೀನಿ. ಗೋಕೃಪಾಮೃತ ಬಳಕೆ ಮಾಡಿ ನಮ್ಮ ಕೃಷಿಯನ್ನು ಮಾಡ್ತಾ ಇದೀವಿ. ಇವತ್ತ ಗೋಮಾತಾ ನಮ್ಮ ಸಂಕಲ್ಪದ ವಿಶ್ವ ಮಾತಾ ಆಗ್ಬೇಕಂತ ಅಖಂಡ ಭಾರತ. ಇವತ್ತ ಸ್ವದೇಶಿ ನೇತಾ ರಾಜು ದೀಕ್ಷಿತ್ ಹೇಳದಂತೆ ನಮ್ಮ ಜೀವನದಲ್ಲಿ ಬೆಲ್ಲದ ಏನ್ ಲಾಭದಪ್ಪ ಅಂತಂದಲ್ಲಿ ನಾವು ಎಲ್ಲಾರು ಹೇಳ್ತಾರ, ಬೆಲ್ಲ ಅಂದ್ರ ಬಳಿಕ ಏನ, ಬೆಲ್ಲದ ಲಾಭ ಸಂಪೂರ್ಣವಾಗಿ 15 ತರ ಪ್ರಕಾರ ನಮಗೆ ಕೆಲಸ ಕೊಡುವಂತದ್ದು. ಇಲ್ಲಿ ಬೆಲ್ಲದ ಲಾಭಗಳನ್ನು ಬರ್ದಾಕಿವ್ರಿ. ಇವತ್ತ ರಾಜು ದೀಕ್ಷಿತ್ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕ ಒಳ್ಳೆಯ ರೀತಿಯಾಗಿ ಕಬ್ಬನ್ನು ಆರ್ಗ್ಯಾನಿಕ್ ದಾಗ ಬೆಳೆದು 100ಕ್ಕೆ 100 ಆರ್ಗ್ಯಾನಿಕ್ ದಾಗ ಬೆಲ್ಲವನ್ನು ತಯಾರು ಮಾಡೋದಂತ ವಿಧಾನ. ಯಾವುದೇ ರೀತಿ ಇವತ್ತು ಕೆಮಿಕಲ್ ರಹಿತ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕ ಪ್ರತಿಯೊಂದು ಕರ್ನಾಟಕದಲ್ಲ ಇಡೀ ಭಾರತನಾಗ ಪ್ರತಿಯೊಬ್ಬರಿಗೆ ಯಾರ್ ಬೇಕಪ್ಪ ಅಂತಂದ್ರೆ ಅವರಿಗೆ ನಾವು ಕಳಿಸ್ಕೊಡುವಂತ ವ್ಯವಸ್ಥಾನು ಇಲ್ಲಿ ಮಾಡ್ತಾ ಇದ್ದೀವಿ. ಶುದ್ಧ ಬೆಲ್ಲ ರಕ್ತದ ಒತ್ತಡ ಕಡಿಮೆ ಮಾಡ್ತದ, ನಮ್ಮ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಮಾಡ್ತದ. ನೀವು ಈ ದೀಕ್ಷಿತ ಬೆಲ್ಲದ ಘಟಕಕ್ಕ ನಾವು ಎಷ್ಟ್ ಆಗ್ತದಪ್ಪ ಅಂದ್ರೆ ಇಡೀ ಪ್ರತಿದಿನ ನಮ್ಗೆ ಎಷ್ಟು ಮಾರ್ಕೆಟಿಂಗ್ ಆಗ್ತದ ನೋಡಿ ನಾವು ಒಂದು ದೀಕ್ಷಿತ ನೈಸರ್ಗಿಕ ಶುದ್ಧ ಇವತ್ತಕ್ಕ ಸಿದ್ದೇಶ್ವರ ಅಪ್ಪ ಅವರ ಆಶೀರ್ವಾದ. ಆಕ್ಚುಲಿ ನನಗೆ ಇದು ಎಲ್ಲಾ ಪ್ರೇರಿತ ಅಂತಂದ್ರ ಅಪ್ಪಾಜಿ ನನಗೆ ಒಂದು ಕಿವಿ ಮಾತು ಹೇಳ್ತಿದ್ರು, ಸುನೀಲ್ ಕಂಟಿನ್ಯೂ ನಡ್ಕೋತ ಹೋಗ್ಬೇಕಂತ ನನ್ನ ಗುರುಗಳಾದಂತ ಸಿದ್ದೇಶ್ವರ ಅಪ್ಪವರು ಇವತ್ತು ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕ ಇವತ್ತು ಕಾಡ ಸಿದ್ದೇಶ್ವರ ಅಪ್ಪವರು ಇವತ್ತು ಅವರು ಪ್ರೇರಿತ. ಇವತ್ತು ನೋಡ್ರಿ, ಇವತ್ತು ದೀಕ್ಷಿತ ಅಂತಂದ್ರೆ ಬೆಳಕದ ಯಾರಪ್ಪ ಅಂತಂದ್ರೆ ಇಲ್ಲೇ ನಾನು ದೀಕ್ಷಿತ ಅದಾಳ. ಇವತ್ತ ನಾವು ಘಟಕದ ಹೆಸರು ಯಾಕೆ ಇಟ್ಟಿವಪ್ಪ ಅಂತಂದ್ರೆ ಇವತ್ತು ದೀಕ್ಷಿತನ ಹೆಸರದಲ್ಲೇ ಇದು ಬೆಲ್ಲದ ಘಟಕ ಇಟ್ಟಿವ. ಯಾಕಂದ್ರೆ ನವೆಂಬರ್ 30ಕ್ಕೆ ಇವತ್ತು ನಮ್ಮ ಮನೆಯೊಳಗ ದೀಕ್ಷಿತ ನನ್ನ ಮಗ ಹುಟ್ಟಿದಾಳ. ನಾನು ಸಂಪೂರ್ಣವಾಗಿ ಗೋ ಆಧಾರಿತ ಕೃಷಿ ಮಾಡಿ ನಮ್ಮ ದೀಕ್ಷಿತ ನೈಸರ್ಗಿಕ ಶುದ್ಧ ಬೆಲ್ಲದ ಘಟಕ ಇಲ್ಲಿ ಯಾವುದೇ ರೀತಿಯ ದೊಡ್ಡ ಹೈಟ್ಯಾಕ್ ಇಲ್ಲ, ಸಿಂಪಲ್ ಆಗಿ ನಮ್ಗೆ ಸಾಧ್ಯ ಅಥವಾ ಒಳ್ಳೆಯ ಬೆಲ್ಲವನ್ನು ಕೊಡ್ತಾ ಇದೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಪ್ರಭುಜಿ.